5 basic tensions. ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಅಂತ ನಾವು ತಿಳ್ಕೊಂಡ್ವು. ಅವಿದ್ಯೆ ಅಂದ್ರೇನು? ಇಗ್ನೋರೆನ್ಸ್ ಅಂತ ಹೇಳ್ತೇವೆ. ಅಸ್ಮಿತ ಅಂತಂದ್ರೆ ಅಹಂಕಾರ, ಮೂರನೇದು ರಾಗ, ನಾಲ್ಕನೇದು ದ್ವೇಷ, ಐದನೇದು ಅಭಿನಿವೇಶ. ಅಹಂಕಾರದ ಮುಖವನ್ನು ನೋಡುದು, ಅಹಂಕಾರದಿಂದ ಯಾವ ರೀತಿ ಬೇರೆಯವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಉದಾಹರಣೆಯನ್ನು ತೆಗೆದುಕೊಂಡು, ಯಾಕೆ ನಾವು ಕೂಡ ಎಷ್ಟೇ ಸಾಹುಕಾರ ಆಗಿರ್ಬೋದು, ಎಷ್ಟೇ ಬ್ಯೂಟಿ ಆಗಿರ್ಬೋದು, ಯಾವುದೇ ಒಂದು ಲೆವೆಲ್ನಲ್ಲಿ ಇರ್ಬೋದು, PM, CM, ಡೈರೆಕ್ಟರ್, ಕಮಿಷನರು, ಏನೇ ಆದ್ರೂ ಕೂಡ ಆ ಮನಸ್ಸನ್ನ ಬಾಗಿಸೋದನ್ನ ಕಲಿಬೇಕು. ಅದೇ ನಮ್ಗೆ ಯೋಗ ಕಲಿಸ್ತಕ್ಕಂಥದ್ದು. ಯಾಕೆ ನಾನು ಹೇಳಿದ್ದೆ, ತನ್ಕು ಮತ್ ಝುಕಾವ್ ಮನ್ ಕೋ ಝುಕಾವ್. ತನ್ಕು ಝುಕಾನ ಬಹುತ್ ಆಸಾನ್ ಹೈ, ಮನ್ ಕೋ ಝುಕಾನ ಬಹುತ್ ಮುಷ್ಕಿಲ್ ಹೈ ಅಂತ ಹೇಳ್ತಾರೆ. ಶರೀರ ಬಗ್ಸೋದು ಈಸಿ, ಯೋಗ ಮಾಡ್ತೇವೆ, ಯೋಗ ಹೆಂಗ್ ಬೇಕಾದ್ರೂ ಬಗ್ಗಿಸ್ತೇವೆ. ಆದ್ರೆ ಮನಸ್ಸನ್ನ ಬಾಗಿಸಿ ಅನ್ನೋದು ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಟ್ರೈನಿಂಗ್ ಮಾಡ್ಬೇಕು. ಟ್ರೈನಿಂಗ್ ಅಂದ್ರೇನು? ಈ ವಿಷಯಗಳೆಲ್ಲ ತಿಳ್ಕೊಂಡು ನಾವು ನಮ್ಮಲ್ಲಿ ಏನು ದೋಷ ಇದೆ ಅದನ್ನ ತಿದ್ಕೊಂಡು ಅದನ್ನ ಬದಲಾಯಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಕ್ಕಂಥದ್ದು. ಇನ್ನೊಬ್ರು ಸೂಪರಿಂಟ್ ಆಫ್ ಪೊಲೀಸ್, ಅವ್ರು ನನಗೆ SP ಅಂತ ಹೇಳೋರು. SP ಅಂದ್ರೆ ನಾನು ಮಾಮೂಲಿ ಸಬ್ ಇನ್ಸ್ಪೆಕ್ಟರ್ ಅಂತ ತಿಳ್ಕೊಂಡಿದ್ದೆ. ನಾನು ಹೇಳೋನಲ್ಲ, ಅವ್ರು ಸೂಪರಿಂಟ್ ಆಫ್ ಪೊಲೀಸ್ ಅಂದ್ರೆ ನನಗೆ ಗೊತ್ತಿಲ್ಲ, ನನಗೇನು ಮಾಮೂಲಿ ಸಬ್ ಇನ್ಸ್ಪೆಕ್ಟರ್ ಅಂತ ತಿಳ್ಕೊಂಡಿದ್ದೆ. ಅವರ ಮದರು ಡೆತ್ ಆಗಿತ್ತು. ಅವ್ರ ಕೊಡೋ ಬ್ರದರು, ಅವ್ರ ವೈಫ್ ಎಲ್ಲ ಯೋಗಕ್ಕೆ ಬರ್ತಾ ಇದ್ರು. ಅವ್ರ ಮನೆಗೆ ಬಂದಿದ್ರು. ಅವ್ರ ಮನೆಗೆ ಬಂದಾಗ ಸರಿ ನನಗೆ ಪರಿಚಯ ಮಾಡಿಸ್ಬಿಟ್ಟು ನಂತರ ಮಾತಾಡ್ಸ್ಲಿಕ್ಕೆ ಕರ್ಕೊಂಬಂದ್ರು. ಸರ್, ಅವರ ಮದರ್ ಸತ್ತೋದ್ರು, ತುಂಬಾ ದುಃಖದಲ್ಲಿದ್ದಾರೆ, ಅವರು ತುಂಬಾ ಅಪ್ಸೆಟ್ ಆಗಿದ್ದಾರೆ, ಬೇಜಾರಾಗಿದ್ದಾರೆ, ಅದಕ್ಕೆ ನೀವು ಸ್ವಲ್ಪ ಹೇಳಿ ಅಂದಾಗ ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿದೆ, ಮಾತಾಡಿದೆ. ಮಾತಾಡಿದ್ಮೇಲೆ ಸ್ವಲ್ಪ ಅವ್ರಿಗೇನೋ ಮನಸ್ಸಿಗಿಡಿಸ್ತು. ಇಲ್ಲ ಸರ್, ನಾನು ನಿಮ್ಮ ಹತ್ರ ಯೋಗ ಕಲಿಯಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಆಯ್ತು ಸರ್, ಬನ್ನಿ ಅಂತಂದ್ರು. ನಾನೀಗ ಸದ್ಯಕ್ಕೆ ಶಿವಮೊಗ್ಗದಲ್ಲಿದ್ದೀನಿ, ಈಗ ಬೆಂಗಳೂರು ಟ್ರಾನ್ಸ್ಫರ್ ಆದ್ಮೇಲೆ ಬರ್ತೀನಿ ಅಂತಂದ್ರು. ಸರಿ, ಅದಾದ್ಮೇಲೆ 1 ತಿಂಗಳಾದ್ಮೇಲೆ ಯೋಗ ಕ್ಲಾಸಿಗೆ ಬಂದರು. ಅವರು ಸೂಪರಿಂಟ್ ಆಫ್ ಪೊಲೀಸ್ ಅಂದ್ರೆ ಅವರ ಪೊಲೀಸ್ ವ್ಯಾನ್ ದೊಡ್ಡದಾಗಿದೆ, ಆ ಪೊಲೀಸ್ ವ್ಯಾನ್ ಅಲ್ಲಿ ಬಂದರು. ನಮ್ಮವ್ರಿಗೆಲ್ಲ ಆಶ್ಚರ್ಯ, ಇದೇನಪ್ಪ ದಿನ ಯಾವುದೋ ಒಂದು ಪೊಲೀಸ್ ವ್ಯಾನ್ ನಿಂತ್ಕೊಳತ್ತಲ್ಲ, ಇಲ್ಲಿ ಪೊಲೀಸ್ ಜೀಪ್ ಒಂದು ಅಂತ ಅಂದ್ಬಿಟ್ಟು. ಸರಿ, 1 ವಾರ ಆದ್ಮೇಲೆ ನಾನು ಸುಮ್ಮನೆ ಹಿಂಗೆ ಕ್ಯಾಶುಯಲ್ ಆಗಿ ಕೇಳಿದಾಗ, ಅದೇ ನಾನು ಈ ತರ ಬರ್ತಾ ಇದ್ದೀನಿ ಸರ್, ನಾನು ಅದೇ SP ಸೂಪರಿಂಟ್ ಆಫ್ ಪೊಲೀಸ್ ಅಂತ ಹೇಳಿದ್ರು. ನನಗೆ ಅವಾಗ ಅಷ್ಟೊಂದು ಫ್ಲಾಶ್ ಆಗಲಿಲ್ಲ. ಸರಿ, ಆಮೇಲೆ ಸರ್ ಎಲ್ಲಿಂದ ಬರ್ತೀರಾ ಅಂತಂದ್ರು. ಇಲ್ಲ, ಮಹಾಲಕ್ಷ್ಮಿ ಲೇಔಟ್ ಇಂದ ಬರ್ತೀನಿ ಅಂತ. ನನಗೆ ಆಶ್ಚರ್ಯ ಆಯ್ತು. ಏನ್ ಸರ್, ಮಹಾಲಕ್ಷ್ಮಿ ಲೇಔಟ್ ಇಂದ ಬರ್ತೀರಾ? ದಯವಿಟ್ಟು ಬೇಡ ಸರ್, ಅಷ್ಟು ದೂರ ಆಗುತ್ತೆ ನಿಮ್ಗೆ. ಅದು 5:15 ಬೆಳಗ್ಗೆ ಎದ್ದು ನೀವು ಬರಬೇಕು, ಅಲ್ಲಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಲ್ಲೇ ಯಾರಾದ್ರೂ ಯೋಗ ಟೀಚರ್ಸ್ ಇದ್ರೆ ಹೇಳ್ತೀನಿ, ನೀವು ಅಲ್ಲೇ ಜಾಯಿನ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್, ನಾನು ನಿಮ್ಮ ಹತ್ರನೇ ಕಲಿಬೇಕು. ಇಲ್ಲ ಸರ್, ದೂರ ಆಗುತ್ತಲ್ಲ ಸರ್, ಕಷ್ಟ ಆಗುತ್ತೆ ನಿಮ್ಗೆ ಅಂತಂದ್ರೆ. ಇಲ್ಲ ಪರವಾಗಿಲ್ಲ, ಆದ್ರೂ ನಾನು ಬರ್ತೀನಿ. ಇಲ್ಲಿ ಕ್ವಾರ್ಟರ್ಸ್ ಟ್ರಾನ್ಸ್ಫರ್ ಕೇಳಿದ್ದೀನಿ, ಇಲ್ಲಿ ಬಂದ್ಮೇಲೆ ನಾನು ಇಲ್ಲಿ ಬರ್ತೀನಿ, ಅಲ್ಲಿವರೆಗೂ ಇಲ್ಲಿಗೆ ಬರ್ತಾ ಇರ್ತೀನಿ ಅಂತಂದ್ರು. ಅವ್ರಿಗೆ ಪೊಲೀಸ್ ಡ್ರೈವರ್ಸ್ ಇರ್ತಾರೆ, ಅವ್ರು ಹೇಳ್ದಂಗೆ ಕೇಳ್ಬೇಕಲ್ವಾ, ಅವರು ಸೂಪರಿಂಟ್ ಆಫ್ ಪೊಲೀಸ್ ಅಂದ್ಮೇಲೆ. ನೋಡಿ, ಮಹಾಲಕ್ಷ್ಮಿ ಲೇಔಟ್ ಇಂದ ಭೀಮಾನಗರಿಗೆ ಬರ್ತಾ ಇದ್ರು ಅವ್ರು. ನನಗೆ ಅವ್ರನ್ನ ನೋಡೋರು ಬೇಜಾರಾಗತ್ತೆ ಪಾಪ, ಅಲ್ಲಿಂದ ಬರೋರು. ಈಗ ಡ್ರೈವರ್ಗೆ ನೀವು ಹೇಳ್ದಂಗೆ ಕೇಳ್ಬೇಕಲ್ಲ, ಎಷ್ಟು ಗಂಟೆಗೆ ಹೇಳಿದ್ರು ಅಷ್ಟು ಗಂಟೆಗೆ ಹೇಳ್ಬೇಕು, ಇದು ಮಾಡ್ಬೇಕು. ಸರಿ, ಹೇಗೋ ಕಲಿತರು. ಆಮೇಲೆ ಭೀಮಾನಗರ್ಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿ ಕ್ವಾರ್ಟರ್ಸಿಗೆ ಬಂದ್ರು. ಕ್ವಾರ್ಟರ್ಸಿಗೆ ಬಂದ್ಮೇಲೆ ಅವರು, ಅವ್ರ ಮಕ್ಕಳು, ಅವ್ರ ವೈಫ್ ಎಲ್ಲ ಕಲಿತ್ಕೊಂಡ್ರು. ಕಲ್ತಾದ್ಮೇಲೆ ಈಗ ಪೊಲೀಸ್ ಸ್ಟೇಷನ್ ಇದೆ, ಆ ಪೊಲೀಸ್ ಸ್ಟೇಷನ್ ಪೊಲೀಸ್ನವ್ರು ಬಂದ್ರೆ ಒಂದು 10 ಅಡಿ 20 ಅಡಿ ದೂರದಲ್ಲಿ ನಿಂತ್ಕೊಳ್ತಾ ಇದ್ರು. ಅವ್ರು ನೋಡ್ಬಿಟ್ಟು ನಮ್ಗೆ ಆಮೇಲೆ ಗೊತ್ತಾಯ್ತು, ಓ ಇವರು ಸೂಪರಿಂಟ್ ಆಫ್ ಪೊಲೀಸ್ ಅಂದ್ರೆ ಏನು, ಎಷ್ಟು ಅವ್ರ ತಾಕತ್ತಿರುತ್ತೆ, ಏನಿರುತ್ತೆ ಅಂತ ಅಂದ್ಬಿಟ್ಟು. ಅಷ್ಟೊಂದು ಒಂದು ಇದಾಗಿ ಭಯ ಪಡೋರು. ಆಗ ನಮ್ಮ ಸ್ನೇಹಿತರಿಗೆಲ್ಲ ಪರಿಚಯ ಆಯ್ತು, ಎಲ್ಲ ಆಯ್ತು. ಸುಮಾರು ತಿಂಗಳೆಲ್ಲ ಆದ್ಮೇಲೆ ನಮ್ಮ ಸ್ನೇಹಿತರದ್ದು ಯಾವುದೋ ತುಂಬಾ ಕ್ಲೋಸ್ ಆಗಿ ಮಾತಾಡೋರು, ನಗ್ನಗ್ತಾ ಎಲ್ಲ ಜೊತೆಲೇನೆ ಹಾಗೆ ಹೀಗೆ ಇರೋರು. ಸರಿ, ನಮ್ಮ ಸ್ನೇಹಿತರದ್ದು ಏನೋ ಒಂದು ಕೆಲಸ ಇತ್ತು. ಅವ್ರು ಸ್ವಲ್ಪ ಅವ್ರ ಮನೆ ಅಡ್ರೆಸ್ ತಗೊಂಡ್ರು, ಫೋನ್ ನಂಬರ್ ತಗೊಂಡು ಅವ್ರ ಮನೆ ಹತ್ರ ಹೋದ್ರು. ಒಂದು 9:30-10 ಗಂಟೆಗೆ ಅಲ್ಲಿಗೆ ಹೋದ್ರೆ, ಒಂದು ಇಲ್ಲಿ ನಗ್ನಗ್ತಾ ಚೆನ್ನಾಗಿ ಮಾತಾಡೋರು ಯೋಗ ಕ್ಲಾಸ್ದಲ್ಲಿ ಮನೆ ಹತ್ರ ಹೋಗ್ತಾ ಇದ್ದಂಗೆ ಇದಾರ ಗೊತ್ತೇ ಇಲ್ವೇನೋ ಅನ್ನೋ ತರ ಬಿಹೇವ್ ಮಾಡೋದಂತೆ ಅವ್ರಿಗೆ. ಯಾರಿ ನೀವು ಇಲ್ಲಿಗೆ ಯಾಕ್ರಿ ಬಂದ್ರಿ, ನಿಮ್ಮ ಮನೆ ಹತ್ರ ಎಲ್ಲ ಬರಬಾರ್ದು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು
ಇವ್ರಿಗೆ ಚಪ್ಪಲಿ ಹೊಡ್ದಂಗ ಆಯ್ತು ಅಂತೆ, ತುಂಬಾ ಅವಮಾನ ಆಗೋಯ್ತಾಗ. ಈ ತರ ಮಾತಾಡೋದ್ರಲ್ಲ ಅಂತ ಅಂದ್ಬಿಟ್ಟು, ಏನಪ್ಪ ಈ ಮನುಷ್ಯ ಅಷ್ಟು ಜನ ಮಾತಾಡ್ತಾರೆ ಯೋಗ ಕ್ಲಾಸ್ನಲ್ಲಿ, ಇಲ್ಲಿ ನೋಡೋರು ಈ ತರ ಮಾತಾಡ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ತಲೆ ಬಗ್ಸ್ಕೊಂಡ್ ಬಂದ್ಬಿಟ್ರಂತೆ ಅವ್ರು. ಆಮೇಲೆ ನನಗೆ ಬಂದು ಈ ಕತೆ ಹೇಳೋರು, ಈ ತರ ಆಯ್ತು ಸರ್ ಹೀಗೆ ಹೀಗೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅದನ್ನೇ ಅವರು ಬೇರೆ ರೀತಿನೂ ಹೇಳ್ಬೋದಾಗಿತ್ತು, ಮಾತಾಡ್ಬೋದಾಗಿತ್ತು. ಅಲ್ಲಿಗೆ ಯೋಗ ಮಾಡಿ ಕೂಡ, ಎಷ್ಟು ವರ್ಷ ಯೋಗ ಮಾಡಿ ಕೂಡ ಅವರ ಮನಸ್ಸು ಬದಲಾಯಿಸಲಾಗಲ್ಲ, ಅಲ್ಲಿಗೇನು ಪ್ರಯೋಜನ ಕೂಡ ಇಲ್ಲ ಅಲ್ಲಿಗೆ. ಸರಿ, ಇದೇ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಸ್ನೇಹಿತರು ಒಬ್ರು, ಅವರ ಸ್ನೇಹಿತರಿಗೆ ಅದೇ ಊರಿನಲ್ಲಿ ಒಂದು ಟ್ರಾನ್ಸ್ಫರ್ ಬೇಕಾಗಿತ್ತು, ಎಲ್ಲ ಇವ್ರ ಕೈನಲ್ಲಿ ಇತ್ತು. ಸರಿ, ಅವ್ರು ಕೇಳೋರು, ಸರ್ ನಿಮ್ಗೆ ಅವರು ಸುಪ್ರೀಂ ಪೊಲೀಸ್ ಬರ್ತಾ ಇದಾರಲ್ಲ, ಅವ್ರೇನೋ ಮಾತು ಹೇಳಿದ್ರಾಗುತ್ತೆ, ಅಲ್ಲೇ ಇಂಟರ್ನಲ್ ಟ್ರಾನ್ಸ್ಫರ್. ಅವರೇ ತುಮಕೂರಿನಲ್ಲಿದ್ರು ಅವರು. ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ಲೋಕಲ್ ಟ್ರಾನ್ಸ್ಫರ್, ಹೊರಗಡೆಗೂ ಅಲ್ಲ. ಸ್ವಲ್ಪ ನೀವು ಹೇಳಿ ಸರ್ ಅವ್ರಿಗೆ ಅಂತ ಹೇಳಿದ್ರು. ಆಯ್ತು ಸರ್, ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ನಾವು ಒಂದಿನ ದೃಪತುಂಗ ರೋಡ್ನಲ್ಲಿ ಅವ್ರ ಆಫೀಸ್ ಇದೆ, ಸೂಪರಿಂಟ್ ಆಫ್ ಪೊಲೀಸ್ ಆಫೀಸ್, ಹೋಗಿದ್ದೆ ಅಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ನಾನು ಆಫೀಸ್ ಹತ್ರ ಹೋದೆ. ತುಂಬಾ ರೆಸ್ಪೆಕ್ಟ್ ಕೊಟ್ಬಿಟ್ಟು ಎಲ್ಲ ಕರೆದು ಎಲ್ಲ ಇದ್ ಮಾಡ್ಬಿಟ್ಟು ಎಲ್ಲ ಕೂಡ್ಸಿದ್ರು, ಜ್ಯೂಸ್ ಎಲ್ಲ ಕೊಡ್ಸಿದ್ರು, ಎಲ್ಲ ಇದ್ ಮಾಡಿದ್ರು. ಏನ್ ಸರ್ ಈ ಕಡೆ ಇಲ್ಲ ಸರ್, ಹಿಂಗೆ ಮಾತಾಡ್ಸ್ಕೊಳೋ ಅಂತ ಬಂದೆ. ನಮ್ಗೆ ತುಂಬಾ ಬೇಕಾದವ್ರು ಸರ್, ನಮ್ಗೆಲ್ಲ ಓದ್ಬೇಕಾದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸ್ವಲ್ಪ ಅವ್ರದ್ದು ಒಂದು ಇಂಟರ್ನಲ್ ಟ್ರಾನ್ಸ್ಫರ್ ಆ ಸ್ಟೇಷನ್ ಈ ಸ್ಟೇಷನ್ ಬೇಕಾಗಿತ್ತು. ಆದ್ರೆ ಕೇಳ್ತಾ ಇದ್ದಂಗೆ ಅವ್ರ ಬಣ್ಣನೇ ಬದಲಾಗೋಯ್ತು. ಅದನ್ನೇ ಬೇರೆ ರೀತಿ ಹೇಳ್ಬೋದಾಗಿತ್ತು, ಸರ್ ಇದಕ್ಕೆಲ್ಲ ನೀವು ತಲೆ ಹಾಕ್ಬಿಡಿ ಅಂತ ಏನೋ ಒಂದು ಹೇಳ್ಬೋದಾಗಿತ್ತು. ಇಲ್ಲ ಇಲ್ಲ, ಆ ತರ ಎಲ್ಲ ಇದ್ ಮಾಡಿ ಅವ್ರಿಗೆ ಹೇಳಿ, ಅವ್ರಿಗೆ ನಿಮ್ಗೆ ಯಾರು ಹೇಳೋದು ಅವ್ರಿಗೆ ಹೇಳಿ, ಅವ್ರಿಗೆ ಬೇರೆ ಕಡೆ ನಾನು ಎತ್ತಂಗಡಿ ಮಾಡಿಸ್ಬಿಡ್ತೀನಿ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ಅವ್ರಿಗೆ, ಹಾಗೆ ಹೀಗೆ ಅಂದ್ಬಿಟ್ಟು ಒಂಥರ ರ್ಯಾಶ್ ಆಗಿ ಒಂಥರ ಮಾತಾಡೋದು. ನನಗೂ ಒಂಥರ ಬೇಜಾರಾಯ್ತು. ಆಮೇಲೆ ಸುಮ್ಮನೆ ಬಂದ್ಬಿಟ್ಟೆ. ಈ ತರ ಅಧಿಕಾರದಲ್ಲಿದ್ದಾಗ ಅವ್ರ ಮುಖ ಇಲ್ಲೇ ಒಂಥರ ಇರುತ್ತೆ, ಆದ್ರೆ ಅವರ ಕ್ಯಾಬಿನಲ್ಲೇ ಒಂಥರ ಇರುತ್ತೆ ಅವ್ರ ಅಧಿಕಾರದಲ್ಲಿ. ಅದಕ್ಕೆ ಆ ಯೋಗ ಸರಿಯಾಗಿ ಕಲ್ತಿದ್ರೆ ಈ ಒಂದು ಭಾವನೆ ಇರ್ತಾ ಇರ್ಲಿಲ್ಲ ಅವರಲ್ಲಿ. ಯೋಗ ಸುಮ್ಮನೆ ಅವ್ರೇನೋ ಅವ್ರ ಆರೋಗ್ಯಕ್ಕಾಗಿ ಏನೋ, ನೋಡಿ ಈಗ ಯೋಗಕ್ಕೆ ಬರ್ಲಿಲ್ಲ ಅಂದ್ರೆ ಡಿಪ್ರೆಷನ್ ಇತ್ತು, ಮಾತ್ರೆ ತಗೊಂಡು ಡಾಕ್ಟರ್ ಹತ್ರ ಹೋಗಿಲ್ಲ, ಎಷ್ಟೋ ಖರ್ಚಾಗಿರೋದು. ಆದ್ರೆ ಯೋಗಕ್ಕೆ ಬಂದ್ರೆ ಎಷ್ಟೋ ಬೆನಿಫಿಟ್ ಆಯ್ತು ಅವ್ರಿಗೆ. ಆ ಒಂದು ಕಲ್ಟಸಿ ಕೂಡ ಇಲ್ಲ ಅವ್ರಿಗೆ. ಬಂದ್ಮೇಲೆ ಒಂಥರ ಲೆಕ್ಚರ್ ಎಲ್ಲ ಕೇಳಿ ಮೆಂಟಲಿ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಒಂಥರ ಆ ಒಂದು ಅವ್ರ ತಾಯಿ ಸತ್ತಿದ್ದ ಒಂದು ಡಿಪ್ರೆಷನ್ ಇಂದ ಹೊರಗಡೆ ಬಂದ್ರು, ನಿದ್ದೆ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು. ಹೀಗೆಲ್ಲ ಏನೇ ಓದಿದ್ರು ಕೂಡ ಆ ಸಮಯದಲ್ಲಿ ಯಾವ ರೀತಿ ಮನುಷ್ಯ ಆಗ್ತಾನೆ, ಹೇಗೆ ಬದಲಾಗೋದಿಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ನಾವು ಕೂಡ ನಮ್ಮ ಅಹಂಕಾರವನ್ನ ಬಿಡಬೇಕು. ನಾವೆಷ್ಟೇ ಓದಿರ್ಬೋದು, ಎಷ್ಟೇ ರ್ಯಾಂಕ್ ಬಂದಿರ್ಬೋದು, ಎಷ್ಟೇ ಚೆನ್ನಾಗಿರ್ಬೋದು, ಎಷ್ಟೇ ಹಣ ಇರ್ಬೋದು, ದೊಡ್ಡ ದೊಡ್ಡ ಕಾರ್ ಇರ್ಬೋದು, ಒಳ್ಳೆ ಬಂಗ್ಲೆ ಇರ್ಬೋದು ಅಲ್ವಾ, ಎಲ್ಲರಿಗೂ ಬೆಲೆ ಕೊಡೋದನ್ನ, ಗೌರವ ಕೊಡೋದನ್ನ, ಒಳ್ಳೆ ರೀತಿ ಮಾತಾಡೋದನ್ನ ನಾವು ಕಲಿಬೇಕು ಅನ್ನೋ ಒಂದು ಉದಾಹರಣೆನ ನಮಗೆ ಕೊಟ್ಟಿರ್ತಕ್ಕಂಥದ್ದು ಇದು ಅಸ್ಮಿತ. ಆ ಅಹಂಕಾರವನ್ನ ಬೆಳೆಸ್ಲಿಕ್ಕೆ ಇಬ್ಬರಿದ್ದಾರೆ. ಹಾಗೆ ರಾಗ ಮತ್ತೆ ದ್ವೇಷ ಅಂತ ಹೇಳ್ತಾರೆ. ರಾಗವೇ ದ್ವೇಷ, ದ್ವೇಷವೇ ರಾಗ ಅಂತ ಹೇಳ್ತಾರೆ. ಕ್ರೇವಿಂಗ್ ಅಂಡ್ ಅವರ್ಷನ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಅಂತಂದ್ರೆ ಎಲ್ಲಿ ರಾಗ ಇದೆಯೋ ಅಲ್ಲಿ ದ್ವೇಷ ಇದೆ, ಎಲ್ಲಿ ದ್ವೇಷ ಇದೆಯೋ ಅಲ್ಲಿ ರಾಗ ಇದೆ. ಅಂದ್ರೆ ನೀವು ನಿಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತಾ ಇದ್ದೀರಾ, ನಿಮ್ಮನೇಲಿ ನಿಮ್ಮ ಹಸ್ಬೆಂಡ್ ಪ್ರೀತಿ ಮಾಡ್ತಾ ಇದ್ದೀರಾ, ವೈಫ್ ಪ್ರೀತಿ ಮಾಡ್ತಾ ಇದ್ದೀರಾ, ಪೇರೆಂಟ್ಸ್ ಪ್ರೀತಿ ಮಾಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ನ ಪ್ರೀತಿ ಮಾಡ್ತಾ ಇರ್ತೀರಾ. ನೀವೆಷ್ಟೇ ಪ್ರೀತಿ ಮಾಡಿದ್ರು ಕೂಡ ನೀವು ತುಂಬಾ ಪ್ರೀತಿ ಮಾಡಿದಾಗ ನೀವು ಅವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ, ನೀವು ಅವ್ರನ್ನ ದ್ವೇಷ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಏನ್ ಸರ್ ನಮ್ಮ ಮಕ್ಕಳನ್ನ ನಾವು ದ್ವೇಷ ಮಾಡಕ್ಕಾಗುತ್ತಾ, ಏನ್ ಸರ್ ಹೀಗಂತೀರಾ ನೀವು, ಹಾಗೆ ಹೀಗೆ ಅಂದ್ಬಿಟ್ಟು ನೀವು ಪ್ರಶ್ನೆ ಮಾಡ್ಬೋದು. ಇಲ್ಲ ಸರ್, ನಾವು ದ್ವೇಷ, ನಮ್ಮ ಮಕ್ಕಳನ್ನ ನಾವು ದ್ವೇಷ ಮಾಡ್ತೀವ, ನಮ್ಮ ಹೆಂಡತಿನ ನಾವು ದ್ವೇಷ ಮಾಡ್ತೀವ, ನಮ್ಮ ಯಜಮಾನ ನಾವು ಪ್ರೀತಿ ಮಾಡೋದು ಲವ್ ಮ್ಯಾರೇಜ್ ಮಾಡ್ಕೊಂಡಿದೀವಿ, ನಾವು ದ್ವೇಷ ಮಾಡ್ತೀವ. ಈಗ ನಿಮ್ಮ ಮಕ್ಳು ನೀವು ಪ್ರೀತಿ ಮಾಡ್ತಾ ಇದ್ದೀರಾ, ನಿಮ್ಮ ಮಗನ ಇಂಜಿನಿಯರ್ ಮಾಡಿಸ್ಬೇಕು ಅಂತ ಇದ್ದೀರಾ, ನಿಮ್ಮ ಮಗ ಇಂಜಿನಿಯರ್ ಮಾಡ್ಬೇಕು ಅಂದ್ಬಿಟ್ಟು ಓದ್ತಾ ಇದ್ದಾನೆ. ಹಾಗೆ ನೀವು ಯೋಗ ಕ್ಲಾಸಿಗೆ ಬಂದು ಯೋಗ ಕ್ಲಾಸಿಗೆ ಜಾಯಿನ್ ಆದ್ಮೇಲೆ ನಿಮ್ಗೆ ಅದರ ಒಂದು ಬೆನಿಫಿಟ್ ಸಿಕ್ತು, ಈ ವಿಚಾರ ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರಿ, ಇಷ್ಟೆಲ್ಲ ಯೋಗದಲ್ಲಿ ಇದೆಯಾ, ಈ ತರ ಎಲ್ಲ ವಿಷಯ ಇದೆಯಾ ಅಂದ್ಬಿಟ್ಟು ನಿಮ್ಮ ಮಗಂಗೆ ಏನ್ ಮಾಡ್ತೀರಾ, ನೀವು ಕ್ಲಾಸ್ಗೆ ಜಾಯಿನ್ ಆಗಪ್ಪ, ನಿನಗಿದು ಒಳ್ಳೆ ಟೈಮು ನೀನ್ ಕಲೀಲಿಕ್ಕೆ ಯೋಗ ಅಂದ್ಬಿಟ್ಟು ಹೇಳ್ತೀರಾ. ಸರಿ, ಮಗನೋ ಬರ್ತಾನೆ, ಜಾಯಿನ್ ಆಗ್ತಾನೆ, ಅವ್ನು 3 ತಿಂಗಳು 6 ತಿಂಗಳು ಕ್ಲಾಸ್ಗೆ ಅಟೆಂಡ್ ಆಗ್ತಾನೆ, ಎಲ್ಲ ಕಲ್ತ ಅವನು ಕೂಡ ಅಷ್ಟೊಂದು ಇಂಜಿನಿಯರ್ ಮುಗಿಯುತ್ತೆ. ಸರಿ, ಮುಗ್ದಾದ್ಮೇಲೆ ನೀವು ಅವನಿಗೆ ಇನ್ನೇನೋ ಬೇರೆ ಹೈಯರ್ ಸ್ಟಡೀಸ್ ಕಳಿಸ್ಬೇಕು ಅಂತ ಇರ್ತೀರಾ. ಅವನು ಯೋಗ ಎಲ್ಲ ಮಾಡ್ಬಿಟ್ಟು ನನಗೊಂದ್ಸಲ ಕೇಳ್ತಾನೆ, ಸರ್ ಏನ್ ಸರ್, ಏನ್ ನಿಮ್ ಎಜುಕೇಶನ್, ಇಷ್ಟೆಲ್ಲ ವಿಷಯ ಹೇಳ್ತೀರಾ, ಇಷ್ಟೆಲ್ಲ ನೀವು ಮಾಡಿಸ್ತೀರಾ ಅಂದ್ಬಿಟ್ಟು. ಇಲ್ಲಪ್ಪ, ನಾವೀಗೆ ಒಂದು ಟ್ರೈನಿಂಗ್ ಮಾಡ್ಕೊಂಡು SSC ಮಾಡ್ಕೊಂಡು ಇದರ ಕ್ಲಾಸ್ಗಳು. ಸರ್ ನೀವು ಬರೀ ಇಷ್ಟಕ್ಕೆ ಎಷ್ಟು ಮಾಡಿಸಿದ್ರೆ ನಾನು ಇಂಜಿನಿಯರಿಂಗ್ ಆಗಿದ್ದೀನಿ, ನಾನೆಷ್ಟು ಚೆನ್ನಾಗಿ ಕೆಲಸ ನಾನು ಕಂಡಕ್ಟ್ ಮಾಡ್ಬೋದು ಕ್ಲಾಸಸ್ನ ಅಂದ್ಬಿಟ್ಟು, ನಾನು ಯೋಗ ಮಾಸ್ಟರ್ ಆಗ್ಬೋದಾ ಸರ್ ಅಂತ ಕೇಳ್ತಾನೆ. ಓ ಅದಕ್ಕೇನಪ್ಪ, ನೀನು ಕೂಡ ಯೋಗ ಚೆನ್ನಾಗಿ ಕಲಿ,
ಪ್ರಾಕ್ಟೀಸ್ ಮಾಡ್ಕೋ, ಈ ವಿಚಾರ ಎಲ್ಲ ತಿಳ್ಕೊತೀಯ ದಿನ, ನೀನು ಯೋಗ ಮಾಸ್ಟರ್ ಆಗ್ಬೋದು ಅಂತ ಹೇಳ್ತೀನಿ. ಹಾಗೇನ್ ಮಾಡ್ತಾನ ಅವನು, ಮನೆಗೆ ಹೋಗ್ಬಿಟ್ಟು ಅಪ್ಪ ಅಮ್ಮನ್ ಕೇಳ್ತಾನೆ ಫಸ್ಟ್. ಈಗ ನಾನು ಕೂಡ ಯೋಗ ಮಾಸ್ಟರ್ ತರ ಯೋಗ ಮಾಸ್ಟರ್ ಆಗಿ ನಾನು ಜನಗಳಿಗೆ ಯೋಗ ಕಲಿಸ್ತೀನಿ ಅಂತ ಹೇಳ್ತಾನ ಅವ್ನು ನಿಮ್ಮ ಮನೆಯಲ್ಲಿ ತಂದೆ ತಾಯಿಗೆ. ನೀವು ಖುಷಿಯಾಗಿ ಬಿಟ್ಬಿಡ್ತೀರಾ ಮಗನಿಗೆ, ಓ ಬೇಷ್ ಮಗನೆ, ಹೊಟ್ಟೆಲಿ ಹುಟ್ಟಿದಕ್ಕೂ ಸಾರ್ಥಕ ಆಯ್ತು, ನೀನು ಯೋಗ ಮಾಸ್ಟರ್ ಆಗಿ ಯೋಗ ಕಲಿಸು ಅಂತ ಬಿಟ್ಬಿಡ್ತೀರಾ? ಏನ್ ಮಾಡ್ತೀವಿ? ನೀನ್ ಇನ್ಮೇಲೆ ಯೋಗ ಕ್ಲಾಸ್ಗೆ ಹೋದ್ರೆ ಕಾಲು ಮುರಿತೀನಿ ನಿನ್ಗೆ. ಯೋಗ ಕ್ಲಾಸ್ ನಿನ್ ಮಾಸ್ಟರ್ ಬೇಡ, ಏನು ಬೇಡ, ನಾನೇನೋ ನೀನ್ ಇಂಜಿನಿಯರ್ ಆಗಿ ದೊಡ್ಡ ಒಂದು ಹುದ್ದೆಗೆ ಹೋಗ್ಬೇಕು ಅಂದ್ರೆ ನೀನ್ ನೋಡೋ ಯೋಗ ಮಾಸ್ಟರ್ ಆಗ್ಬೇಕು ಅಂತೀಯ. ನಮ್ಮ ಫ್ಯಾಮಿಲಿನಲ್ಲೇ ಯಾರು ಕೂಡ ಈ ತರ ಇಲ್ಲ. ನೀನ್ ನೋಡೋರು ಈ ತರ ಹೇಳ್ತಾ ಇದೆಯಾ ಅಂದ್ಬಿಟ್ಟು ಅವನ ಮೇಲೆ ಕೋಪ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಆಮೇಲೆ ಫಸ್ಟ್ ಯಾರಿಗ್ ಬೈತೀರಾ? ಯೋಗ ಮಾಸ್ಟರ್ಗೆ ಬೈತೀರಾ. ಇಷ್ಟ ದಿನ ಯೋಗ ಮಾಸ್ಟರ್ ಮಾಡಿದ್ದು ಬೆನಿಫಿಟ್ಸ್ ಬೇಕು ನಮ್ಗೆ ಅಲ್ವಾ? ಆದ್ರೆ ನಮ್ಮ ಮಕ್ಕಳು ಯೋಗ ಮಾಸ್ಟರ್ ಆಗ್ಬಾರ್ದು ಅಲ್ವಾ? ಅವನೇನೋ ಅಕಸ್ಮಾತ್ ನೀವ್ ಹೇಳಿದ ಮಾತು ಕೇಳಿ ಫರ್ದರ್ ಸ್ಟಡೀಸ್ ಹೋದ ಅಂತಂದ್ರೆ ಪರವಾಗಿಲ್ಲ, ಪ್ರೀತಿ ಮಾಡ್ತೀರಾ. ಅವನೇನೋ ಅಕಸ್ಮಾತ್ ನಾವು ಮುಂದೆ ಓದಲ್ಲ, ನಾನು ಯೋಗ ಮಾಸ್ಟರ್ ಆಗ್ತೀನಿ ಅಂತ ಬಿಟ್ರೆ ನೀವು ಅವನಿಗೆ ಬಿಟ್ಬಿಡ್ತೀರಾ? ನಾಳೆ ದಿನ ಯೋಗ ಮಾಸ್ಟರ್ ಆದ್ರ ಅನ್ಕೊಳ್ಳಿ, ತಗೋ ಯೋಗ ಮಾಸ್ಟರ್ಗೆ ಬೈತೀರಾ, ಆಮೇಲೆ ಮಗನ ಮೇಲೆ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ನಮ್ಮ ಫ್ಯಾಮಿಲಿನಲ್ಲೇ ಈ ತರ ಯಾರು ಓದಿ ಇದಾಗಿಲ್ಲ, ನೋಡೋರು ಇವನ್ ಓದ್ಸಣ, ಇವನ್ ಈ ತರ ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು. ಇದು ಒಂದು ವಿಧಾನ. ಇನ್ನೊಂದು, ನಾವೊಮ್ಮೆ ಈ ಡಿವೈನ್ ಲೈಫ್ ಸೊಸೈಟಿಯಿಂದ ಈ ಲ್ಯಾಪ್ರೆಸಿ ಹಾಸ್ಪಿಟಲ್ ಅಂತ ಹೇಳ್ತಾರೆ, ಕುಷ್ಠರೋಗದ ಆಸ್ಪತ್ರೆ, ಮಾಗಡಿ ರೋಡ್ ನಲ್ಲಿ ಇದೆ ಬೆಂಗಳೂರಿನಲ್ಲಿ. ಅಲ್ಲಿಂದ ಈ ಫ್ರೂಟ್ಸು, ಸ್ವಲ್ಪ ಕ್ಲಾತ್ಸ್ ಎಲ್ಲ ಅವ್ರಿಗೆ ಪೇಷಂಟ್ ಸಿಕ್ಕೋಣ ಅಂದ್ಬಿಟ್ಟು ನಾವು ತಗೊಂಡೋಗಿದ್ವು ನಮ್ಮೊಂದು ಗ್ರೂಪ್ ಇಂದ. ಸರಿ, ಆಮೇಲೆ ಅಲ್ಲಿ ಕೊಟ್ಟಾಗ ಅಲ್ಲೊಬ್ರು ತಾತ ಇದ್ರು. ಆ ತಾತಂಗೆ ವಯಸ್ಸಾಗಿತ್ತಾಗಲೇ 90 ವರ್ಷ. ಆ ಕುಷ್ಠರೋಗ ಬಂದ್ಬಿಟ್ಟು ಕೈಯೆಲ್ಲ ನೋಡ್ತೀರಾ ಪಾಪ, ಕೈಯಲ್ಲಿ ಆಕ್ಷನ್ ಇರೋದಿಲ್ಲ. ಅವ್ರಿಗೆ ಬೇರೆ ಪೇಷಂಟ್ ಊಟ ಮಾಡಿಸ್ತಾ ಇದ್ದ. ಆಮೇಲೆ ನರ್ಸ್ ಎಲ್ಲ ಪರಿಚಯ ಆದ್ಮೇಲೆ ಈ ತರ ಹೇಳೋದು, ಈ ತರ ನೋಡಿ ಈ ಮನುಷ್ಯ ತುಂಬಾ ಒಳ್ಳೆ ಸಾಹುಕಾರ, ಇವ್ರ ಮಕ್ಕಳು NGF ನಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಮಕ್ಕಳು ಇಲ್ಲಿಗೆ ಬಂದು ಸೇರ್ಸೋದ್ರು ತಂದೆನ. ಅರೆ ಮತ್ತೆ ಬಂದೇ ಇಲ್ಲ ಅವರು, ಪಾಪ ತಂದೆಗೆ ಹೆಂಡತಿ ಇಲ್ಲ, ಆ ಮಕ್ಳನ್ನ ನೋಡ್ಬೇಕು ಅಂತ ತುಂಬಾ ಆಸೆ. ಅರೆ ಮಕ್ಳು ಬಂದು ಸೇರ್ಸೋದವರು ಮಕ್ಳು ಮುಖ ತೋರಿಸ್ತಾ ಇಲ್ಲ ತಂದೆಗೆ. ಸರಿ, ಫೋನ್ ಮಾಡಿ ಹೇಳಿದ್ರು, ನೋಡಿ ನಾವು ಹಾಸ್ಪಿಟ್ಲಲ್ಲಿ ನಾವು ನೋಡ್ಕೊಳ್ತೀವಿ, ನೀವೇನು ಕೊಡಬೇಡಿ, ನೀವು ಬಂದು ಮುಖ ತೋರಿಸಿದ್ರೆ ರೆಡಿ ಇಲ್ಲ. ಕೊನೆಗೆ ಆ ನರ್ಸ್ ಹೋಗ್ಬಿಟ್ಟು ಅವರ NGF ಕಂಪ್ನಿ ಹತ್ರನೇ ಹೋಗ್ಬಿಟ್ಟು ಹೇಳೋದು, ನೀವೇನು ಅವ್ರಿಗೆ ಕೊಡಬೇಡಿ, ಯಾಕಂದ್ರೆ ಅವ್ರು ಬ್ರಾಹ್ಮಣರು ಪಾಪ, ರಸ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಆ ನರ್ಸೇ ಪಾಪ ಮಾಡ್ಕೊಂಡು ಹೋಗ್ಬಿಟ್ಟು ರಸ ಕೊಡ್ತಾ ಇದ್ರು, ಬೇರೆ ಪೇಷಂಟ್ ತಿನ್ನಿಸ್ತಾ ಇದ್ದ. ಹಾಗೆ ನೀವೇನು ಕೊಡ್ಬೇಡಿ, ನಾವು ನೋಡ್ಕೊಳ್ತೀವಿ, ನೀವು ಅಟ್ಲೀಸ್ಟ್ ಬಂದು ಮುಖ ತೋರ್ಸೋಗಿ ಅಂತ ನರ್ಸ್ ಕೂಡ ಹೇಳಿದ್ರು. ಮತ್ತೆ ಅವ್ರು ಬಂದೇ ಇಲ್ಲ. ಪಾಪ ತಂದೆಗೆ ಮಕ್ಳು ನೋಡ್ಬೇಕಂತ ಆಸೆ. ಅರೆ ಇಲ್ಲಿ ನೋಡಿ, ತಂದೆನೇ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಮಕ್ಳಿಗೆ ಓದಿಸಿ ಇಂಜಿನಿಯರ್ ಮಾಡಿ ಕೆಲ್ಸಕ್ಕೆ ಸೇರ್ತಿದ್ದಾರೆ. ನಮ್ಮ ತಂದೆ ಹಾಸ್ಪಿಟ್ಲ್ ಇರ್ದಾರ ಬಿಟ್ಟು ಬಂದು ಮುಖ ತೋರ್ಸೋದಿಕ್ಕೆ ಅವ್ರು ರೆಡಿ ಇಲ್ಲ. ಹಣ ಕೊಡೋದ್ ಬೇಡ, ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ. ಈ ತರ ಇವತ್ತಿನ ಜನರೇಷನ್ ಏನಾಗಿದೆ, ಇದೊಂದು ಕಣ್ಣಿಂದ ಕಂಡಿರ್ತಕ್ಕಂಥ ಉದಾಹರಣೆ. ನೀವು ಕೂಡ ನಿಮ್ ಮಕ್ಳನ್ನ ಓದಿಸ್ತೀರಾ, ಫಾರಿನಿಗೆ ಕಳಿಸ್ತೀರಾ, ಏನೋ ನೀವ್ ಹೇಳ್ದಂಗೆ ಕೇಳಿದ್ರೆ ಪರವಾಗಿಲ್ಲ. ನೀವ್ ಹೇಳ್ದಂಗೆ ಅಕಸ್ಮಾತ್ ಕೇಳಲಿಲ್ಲ ಅಂದ್ರೆ ಏನಾಗುತ್ತೆ ಅಲ್ವಾ? ಫಾರಿನ್ ಕಳಿಸಿ ಅವನ ಫಾರಿನ್ ನಲ್ಲಿ ಒಳ್ಳೆ ಜಾಬ್ ಸಿಗುತ್ತೆ, ಜಾಬ್ನ ಸಂಪಾದನೆ ಮಾಡ್ಕೊಂಡು ಅಲ್ಲೇ ಯಾವ್ದೋ ಫಾರಿನ್ ಹುಡುಗಿ ಮದುವೆ ಆಗಿರ್ತಾನೆ. ನೀವಿಲ್ಲಿ ಏನ್ ತಿಳ್ಕೊಂಡಿರ್ತೀರಾ, ನನಗೆ ರಿಟೈರ್ಡ್ ಆಗಿ ನನಗೆ ವಯಸ್ಸಾದ್ಮೇಲೆ ನನ್ ಮಗ ನನಗೆ ಹಣ ಕಳಿಸ್ತಾನೆ, ನನಗೆ ಚೆನ್ನಾಗಿ ನೋಡ್ಕೊಳ್ತಾನೆ, ಯಾಕಂದ್ರೆ ನಾನು ಅವನಿಗೆ ಚೆನ್ನಾಗಿ ಓದಿಸಿದ್ನಲ್ಲ, ಸಾಲ ಸೋಲ ಮಾಡಿ ಅವನಿಗೆ ದುಡ್ಡು ಕೊಟ್ಟು ಫಾರಿನ್ಗೆಲ್ಲ ಕಳ್ಸಿದೀನಿ, ಚೆನ್ನಾಗಿ ನೋಡ್ಕೊಳ್ತಾನೆ. ನೀವು ಆಸೆ ಪಟ್ಟಿರ್ತೀರಾ. ನೀವು ಆಸೆ ಪಟ್ಟಂಗೆ ನಿಮ್ಮ ಮಗ ನೋಡ್ಕೊಳ್ಳಿಲ್ಲ ಅನ್ಕೊಳ್ಳಿ, ನಿಮ್ಮ ಮಗ ನಿಮ್ಗೆ ದುಡ್ಡು ಕಳಿಸ್ತಿಲ್ಲ ಅನ್ಕೊಳ್ಳಿ, ಈ ಟೆನ್ಷನ್ಗೆ ನಿಮ್ಗೆ BP ಶುಗರ್ ಜಾಸ್ತಿ ಆಗ್ತಾ ಇರುತ್ತೆ. ಅಯ್ಯೋ ನನ್ ಮಗ ಹಿಂಗ್ ಮಾಡ್ಬಿಟ್ನಲ್ಲ, ಕೈ ಕೊಟ್ಟ. ಅವನು ಮಜಾ ಮಾಡ್ಕೊಂಡು ಆರಾಮಾಗಿ ಬೊಂಬಾಟಾಗಿರ್ತಾನೆ ಫಾರಿನ್ ನಲ್ಲಿ. ಇನ್ನೊಂದು, ನೀವ್ ಯಾರಿಗೋ ರಿಲೇಷನ್ ಅಲ್ಲೇ ಮದ್ವೆ ಮಾಡ್ಬೇಕು ಅಂತ ಇರ್ತೀರಾ, ಅವ್ರಿಗೆ ಪ್ರಾಮಿಸ್ ಕೂಡ ಮಾಡಿರ್ತೀರಾ, ನಮ್ಮ ಹುಡುಗನ ಅವನ್ನೆಲ್ಲ ಓದಿದ್ದೆಲ್ಲ ಆದ್ಮೇಲೆ ಕೆಲ್ಸಕ್ಕೆ ಸೇರಿದ್ಮೇಲೆ ನಿಮ್ಮ ಹುಡುಗಿಗೆ ಮದ್ವೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವ್ನು ಫಾರಿನ್ ಹುಡುಗಿನೇ ಮದ್ವೆ ಮಾಡ್ಕೊಂಡು ಅಲ್ಲೇ ಇದ್ದಾನೆ ಅನ್ಕೊಳ್ಳಿ. ನೀವು ಇಲ್ಲಿ ಭಾಷೆ ಬೇರೆ ಕೊಟ್ಟಿರ್ತೀರಾ, ಪ್ರಾಮಿಸ್ ಬೇರೆ ಮಾಡಿರ್ತೀರಾ. ಇಲ್ಲಿ ಅವ್ನು ಕೈ ಕೊಟ್ಬಿಡಲ್ ಮಾಡಿ ನಿಮಗೆ ಖುಷಿ ಆಗುತ್ತಾ? ಏನಪ್ಪಾ, ನಾನು ಇವ್ರಿಗೆ ಮಾತು ಕೊಟ್ಬಿಟ್ಟಿದ್ದೆ, ನನ್ ಮಗ ಈ ತರ ಮಾಡ್ಬಿಟ್ನಲ್ಲ, ನನ್ನ ಹೊಟ್ಟೆಲಿ ಯಾಕಾದ್ರು ಹುಟ್ಟಿದ್ನೋ, ನನಗೆ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಹಾಗೆ ಏನಾಯ್ತು, ನಿಮ್ಮ ಪ್ರೀತಿ ಎಲ್ಲೋಯ್ತು ಹಾಗಾದ್ರೆ? ಅದಕ್ಕೆ ಪ್ರೀತಿ ಮಾಡಿ, ಅತಿ ಪ್ರೀತಿ ಬೇಡ. ಅದಕ್ಕೆ ಖಲೀಲ್ ಇಬ್ರಾಹಿಂ ಹೇಳ್ತಾರೆ,
ಏನು ನಿಮ್ಮ ಮಕ್ಕಳು, ನೀವು ಮಕ್ಕಳನ್ನ ಹುಟ್ಟಿಸಿದ್ದೀರಾ, ಅವರು ನಿಮ್ಮ ಮಕ್ಕಳಲ್ಲ, ನಿಮ್ಮ ಮುಖಾಂತರ ಹುಟ್ಟಿದ್ದಾರೆ, ನಿಮ್ಮ ಮುಖಾಂತರ ಬಂದಿದ್ದಾರೆ, ಅವರು ನಿಮ್ಮ ಮಕ್ಕಳಲ್ಲ. ಯಾಕಂದ್ರೆ ನಾಳೆ ದಿನ ಈ ಸ್ಥಿತಿ ಆದಾಗ ನೀವು ಕೂಡ ಇದನ್ನ ಎದುರಿಸ್ಲಿಕ್ಕೆ ರೆಡಿ ಆಗಿರ್ಬೇಕು. ಇದೆಲ್ಲ ವಿಚಾರ ತಿಳ್ಕೊಂಡಾಗ, ಇದೆಲ್ಲ ವಿಚಾರ ಗೊತ್ತಿತ್ತು, ಅದಕ್ಕೆ ನಿಮ್ಗೆ ರಿಟೈರ್ಡ್ ಆದ್ಮೇಲೆ ಹಣ ಎಷ್ಟಿದೆ ಅಷ್ಟು ನಿಮ್ಮ ಸಾಯೋವರೆಗೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೋಬೇಕು, ನಿಮ್ಮ ಆಸ್ತಿ ನಿಮ್ಮ ಹತ್ರ ಇರಬೇಕು. ನೀವು ಸತ್ ಮೇಲೆ ಹೋಗ್ಲಿ, ಮಗಂಗೋ ಮಗಳಿಗೋ ಹೋಗ್ಲಿ. ಆದ್ರೆ ನೀವು ಅಯ್ಯೋ ನನ್ನ ಮಗ ಚೆನ್ನಾಗಿ ನೋಡ್ಕೊಳ್ತಾನೆ, ಒಳ್ಳೆಯವನು, ಮಗಳು ಒಳ್ಳೆಯವಳು ಬರ್ಕೊಟ್ಬಿಟ್ರೆ ನಾಳೆ ದಿನ ನಿಮ್ಗೆ ಸಾಯ್ಸಕ್ಕೂ ರೆಡಿ ಆಗಿರ್ತಾರೆ, ನಿಮ್ಮನ್ನ ಓಲ್ಡ್ ಏಜ್ ಹೋಮ್ಗೂ ಸೇರ್ಸಕ್ ರೆಡಿ ಆಗಿರ್ತಾರೆ, ಅವರು ಬೊಂಬಾಟಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ನನ್ ಮಗ ವಯಸ್ಸಾದ್ಮೇಲೆ, ರಿಟೈರ್ಡ್ ಆದ್ಮೇಲೆ ಚೆನ್ನಾಗಿ ನೋಡ್ಕೊಳ್ತಾನೆ. ಈಗ ನೀವು ಸತ್ತೋದ್ರು ಕೂಡ ಕೆಲವ್ರು ಮಕ್ಳು ಬರೋದೇ ಇಲ್ಲ ಬಾಡಿ ನೋಡ್ಲಿಕ್ಕೆ. ಅಲ್ಲಿಂದನೇ ಬೇಕಾ ಬ್ರಾಹ್ಮಣರು ಬುಕ್ ಮಾಡಿ, ಎಲ್ಲ ಆನ್ಲೈನ್ ಅಲ್ವಾ ಈಗ, ಅವ್ರಿಗೆ ಇಷ್ಟ ಹಣ ಅಂತ ಕಳಿಸ್ಬಿಟ್ಟು ನೀವೇ ಏನೇನಿದೆ ಎಲ್ಲ ಮುಗಿಸ್ಬಿಡಿ, ನಾನು ನಿಮ್ಗೆ ದುಡ್ಡು ಕಳಿಸ್ಬಿಡ್ತೀನಿ ಆನ್ಲೈನು, ನಾನು ಅಲ್ಲಿಂದ ಬರಕ್ ಆಗೋದಿಲ್ಲ ಅನ್ಬಿಟ್ಟು ಆ ಒಂದು ಬಾಡಿನೂ ನೋಡಕ್ ಬರ್ದೆ ಅವರು ಈ ಒಂದು ಕೆಲಸ ಕಾರ್ಯಗಳನ್ನ ಮುಗಿಸ್ತಕ್ಕಂತಹ ಒಂದು ಎಷ್ಟೋ ಸಂದರ್ಭಗಳನ್ನ ನೋಡ್ತೇವೆ. ಅದಕ್ಕೆ ನಾವು ಈ ರಾಗದ್ವೇಷದಿಂದ ಪ್ರೀತಿ ಹೊರಗಡೆ ಬರಬೇಕು. ಯಾರು ನಮಗೆ ಪ್ರೀತಿ ಮಾಡ್ತಾರೆ ಅವ್ರಿಗೆ ಪ್ರೀತಿ ಮಾಡೋದು, ಯಾರು ನಮಗೆ ದ್ವೇಷ ಮಾಡ್ತಾರೆ, ಎರಡೂ ನಮ್ಮ ಒಳಗಡೆ ಇದೆ. ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ದ, ಈಚ್ ಕಾಯಿನ್ ಹ್ಯಾವ್ ಟೂ ಫೇಸಸ್ ಅಂದ್ಬಿಟ್ಟು ಎರಡೂ ನಮ್ಮ ಒಳಗಿದೆ. ಅದಕ್ಕೆ ದ್ವೇಷನೂ ಬೇಡ, ರಾಗನೂ ಬೇಡ, ಎರಡು ಈಕ್ವಲ್ ಆಗಿರ್ಬೇಕು, ಸಮನಾಗಿರ್ಬೇಕು. ಇದಕ್ಕೆ ಕಾರಣ ಯಾವುದು ಅಂದ್ರೆ ನಮ್ಮ ಅಹಂಕಾರ. ನನ್ ಮಗ ಅದೇ ತರ ಒಬ್ಬರೇನ್ ಮಾಡಿದ್ರು, ಅವನ ಮಗಂಗೆ ಇಂಜಿನಿಯರ್ ಓದಕ್ಕೆ ಇಷ್ಟ ಇಲ್ಲ, ಬೇರೆ ಏನೋ ಮಾಡ್ಬೇಕು ಅಂದ್ಬಿಟ್ಟು. ಆದ್ರೆ ಇವ್ರ ತಂದೆ ತಾಯಿಗೆ ನಮ್ಮ ಫ್ಯಾಮಿಲಿನಲ್ಲಿ ನನ್ನ ಮಗ ಇಂಜಿನಿಯರೇ ಆಗ್ಬೇಕು, ಬಲವಂತವಾಗಿ ಡೊನೇಷನ್ ಕೊಟ್ಟು ಗೌರ್ಮೆಂಟ್ ಸೀಟ್ ಸಿಗ್ಲಿಲ್ಲ, ಸರಿ ಡೊನೇಷನ್ ಕೊಟ್ಬಿಟ್ಟು ಅವ್ರಿಗೆ ಕಾಲೇಜಿಗೆ ಸೇರಿಸಿದ್ರು. ಕಾಲೇಜ್ನಲ್ಲಿ ಫಸ್ಟ್ ಸೆಮಿಸ್ಟರ್ ಫೇಲು, ಸೆಕೆಂಡ್ ಸೆಮಿಸ್ಟರ್ ಫೇಲು, ಥರ್ಡ್ ಸೆಮಿಸ್ಟರ್ ಫೇಲು, ಫೋರ್ತ್ ಹೋಗ್ಬೇಕು ಅನ್ನೋನು ಇದೆಲ್ಲ ಪಾಸ್ ಮಾಡ್ಕೋಬೇಕಂತೆ. ಆಗ ಸ್ನೇಹಿತರು ಹೇಳಿದ್ರು, ಏನೋ ನಿಮ್ ತಂದೆ ತಾಯಿ ಅಷ್ಟು ಕಷ್ಟಪಟ್ಟು ದುಡ್ಡು ಕೊಟ್ಟು ಓದಿಸಿದ್ದಾರೆ, ನೀನ್ ನೋಡ್ರು ಓದಕ್ಕೆ ಇದ್ ಮಾಡ್ತೀನಿ, ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಓದೋ ಅಂದ್ರೆ ಅವನೇನ್ ಹೇಳ್ತಾನೆ, ಇಲ್ಲ ಸುಮ್ನಿರೋ, ನಮ್ಮ ಅಪ್ಪಂಗೆ ನಾನು ಬುದ್ಧಿ ಕಲಿಸ್ಬೇಕು, ನಮ್ಮ ಅಪ್ಪ ಅಮ್ಮಂಗೆ ನನ್ಗೆ ಇಷ್ಟ ಇಲ್ಲ ಅಂದ್ರೂ ಸೇರಿಸಿದ್ರು. ಅಲ್ಲಿಗೇನಾಯ್ತು ಅಲ್ಲಿಗೆ? ಅದಕ್ಕೆ ನೀವು ನಿಮ್ಮ ಮನಸ್ಸಿಗೆ ತಕ್ಕಂತೆ ಮಕ್ಕಳನ್ನ ಬೆಳೆಸೋದಿಲ್ಲ, ಅವ್ರಿಗೆ ಏನು ಮನಸ್ಸಿದೆ ಓದ್ಲಿಕ್ಕೆ ಅವರ ವಿಚಾರವನ್ನ ತಿಳ್ಕೊಂಡು ಆಮೇಲೆ ನೀವು ಮುಂದುವರೆದಾಗ ಅವರು ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿರ್ತೀರಿ. ಇಲ್ಲಾಂದ್ರೆ ನಿಮ್ಗೂ ದ್ವೇಷ ಮಾಡ್ತಾರೆ, ನಿಮ್ಮ ಹಣನೂ ವೇಸ್ಟು, ಅವರ ಜೀವನನೂ ವೇಸ್ಟು, ಈ ತರ ಆಗೋಗುತ್ತೆ. ಅದಕ್ಕೆ ರಾಗ ದ್ವೇಷವನ್ನ ಬಿಟ್ಟು ನಾವು ಬಾಳೋದನ್ನ ಬದುಕೋದನ್ನ ಕಲಿಬೇಕು. ನಮ್ ಡ್ಯೂಟಿ ನಾವು ಮಾಡ್ಕೊಂಡು ಹೋಗ್ಬೇಕು, ಯಾರಿಗೂ ದ್ವೇಷ ಮಾಡಬೇಡಿ ಅಲ್ವಾ. ನಿಮ್ ಡ್ಯೂಟಿ ಮಕ್ಳು ಓದಿಸ್ಬೇಕು, ಮದುವೆ ಮಾಡ್ಬೇಕು, ಇದೆಲ್ಲ ನಿಮ್ ಡ್ಯೂಟಿ, ಅದು ಹುಟ್ಟಿಸಿದ್ಮೇಲೆ. ಆದ್ರೆ ನಾಳೆ ದಿನ ನಿಮ್ಮ ಮಕ್ಕಳು ನಿಮ್ಮನ್ನ ನೋಡ್ಕೊಳ್ತಾರೆ ಅಂತ ಆಸೆ ಇಟ್ಕೋಬೇಡಿ. ಒಬ್ನೇ ಮಗ ಇದಾನ, ಒಬ್ನೇ ಮಗಳ ಇದ್ದಾಳೋ ಅದು ನಮಗೆ ಗೊತ್ತಿಲ್ಲ, ಆದ್ರೆ ನಾಳೆ ದಿನ ಈ ಆಸೆಗಳನ್ನ ಮನಸ್ಸಿನಲ್ಲಿ ಇಟ್ಕೋಬೇಡಿ. ನಿಮ್ಮ ಜೀವನ ನಿಮ್ದು, ನಿಮ್ಮ ಆರೋಗ್ಯ ನಿಮ್ದು, ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಲಿಕ್ಕೆ ನೀವ್ ಪ್ರಯತ್ನ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಿಮ್ ಆರೋಗ್ಯ ಹಾಳಾಯ್ತು ಅಂತಾನೆ ನಾಳೆ ದಿನ ಬರ್ಲಿಲ್ಲ ಅಂದ್ರೆ ಇನ್ನೂ ಟೆನ್ಷನ್ ಆಗಿ ನಿಮ್ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ನೀವೇ ಒದ್ದಾಡ್ತಾ ಬರ್ತೀರಾ, ನಿಮ್ಮ ನೋವು ಬಾಧೆಗಳನ್ನ ನೀವೇ ತಗೋಬೇಕು. ನಿಮ್ಮ ಮಕ್ಕಳಾಗ್ಲಿ, ಗಂಡ ಆಗ್ಲಿ, ಬೇರೆ ಅತ್ತೆ ಆಗ್ಲಿ, ಮಾವ ಆಗ್ಲಿ, ತಂದೆ ತಾಯಿಗಳು ಯಾರು ತಗೊಳಕ್ ಆಗೋದಿಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಆರೋಗ್ಯವನ್ನ ನೀವೇ ಸಂಪಾದನೆ ಮಾಡ್ಬೇಕು. ಅದಕ್ಕೆ ಒಬ್ಬ ಗುರುಗಳ ಹತ್ರ ಹೋದ್ನಂತೆ. ಗುರುಗಳೇ ಐ ವಾಂಟ್ ಪೀಸ್ ಅಂತ ಹೇಳಿದ್ನಂತೆ, ನನಗೆ ಸ್ವಲ್ಪ ಶಾಂತಿ ಕೊಡಿಸಿ, ಶಾಂತಿ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರಂತೆ, ಬಾಪ ಇಲ್ಲಿ ಕೂತ್ಕೊಂಡಂತೆ ಕೂಡಿಸ್ಕೊಂಡು ಅವ್ರು ಹೇಳಿದ್ರಂತೆ, ನೋಡಪ್ಪ ಐ ವಾಂಟ್ ಪೀಸ್ ಅಂತ ಇದೀಯಾ, ಕೇಳ್ತಾ ಇದೀಯಾ, ನಿನಗೆ ಆ ಪೀಸು, ಆ ಶಾಂತಿ ಬೇಕು ಅಂದ್ರೆ ಐ ವಾಂಟ್ ಪೀಸ್ ಅಂತ ಅಂದೆ, ಫಸ್ಟ್ ಐ ಅನ್ನೋದನ್ನ ಬಿಡು. ಐ ಅಂದ್ರೇನು, ನಾನು ಅಂತ ಅಹಂಕಾರವನ್ನ ತೆಗೆದಾಕು, ಐ ಅನ್ನೋದನ್ನ ತೆಗಿಯಪ್ಪ ಅಂತ ಹೇಳಿದ್ರಂತೆ. ಇನ್ನು ಉಳಿದಿದ್ದೇನೋ ವಾಂಟ್ ಪೀಸ್. ನೋಡಪ್ಪ ನಿನ್ನ ವಾಂಟ್ ಅಂದ್ರೇನೋ, ಅದು ಬೇಕು ಇದು ಬೇಕು ಅಂದ್ರೆ ನಾವು ಆಸೆಗಳು ಪಡ್ತಾ ಇರ್ತೀವಲ್ಲ, ಆ ವಾಂಟ್ ಅನ್ನೋದು ತೆಗೆದಾಕಪ್ಪ, ಐ ವಾಂಟ್ ಅಲ್ವಾ. ಕೊನೆಗೇನು ಉಳಿತು? ಪೀಸ್ ಅಷ್ಟೇ. ನಿಮ್ಮ ಆಸೆಗಳನ್ನ ಕಡಿಮೆ ಮಾಡ್ಕೊಳ್ಳಿ, ಆಗ ತನ್ನಿಂದ ತಾನೇ ನಿಮ್ಗೆ ಶಾಂತಿ ಸಿಗುತ್ತೆ, ಆನಂದ ಸಿಗುತ್ತೆ, ಸಂತೋಷ ಸಿಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಅದಕ್ಕೆ ಆ ಶಾಂತಿ ಬೇಕು ಅಂದ್ರೆ ಅದು ಹೊರಗಡೆ ಯಾರು ಕೊಡೋದಲ್ಲ,
ಹೊರಗಡೆ ಯಾವುದೇ ಮಾಲ್ಗಳಲ್ಲಿ, ಮಾರ್ಕೆಟ್ನಲ್ಲಿ, ಬಜಾರ್ಗಳಲ್ಲಿ ಸಿಗೋದಿಲ್ಲ. ನಿಮ್ಮ ಒಳಗಡೆ ಇದೆ. ಅದನ್ನ ಪಡಿಬೇಕು ಅಂದ್ರೆ ಫಸ್ಟ್ ನಾನು ಅನ್ನೋ ಅಹಂಕಾರವನ್ನ ಬಿಡಬೇಕು. ಹಾಗೆ ನನಗೆ ಇನ್ನೂ ಬೇಕು ಅಂತಕ್ಕಂತಹ ಒಂದು ಆಸೆಗಳನ್ನ ಬಿಡಬೇಕು. ಆವಾಗ ಶಾಂತಿ ಸಿಗುತ್ತೆ. ಯಾವಾಗ ಇದು 4 ನನ್ನ ಹತ್ರ ಇರುತ್ತೆ, ಅವಿದ್ಯೆ, ಅಸ್ಮಿತಾ, ರಾಗ, ದ್ವೇಷ, ಈ 4 ನನ್ನ ಹತ್ರ ಇದ್ದಾಗ ಕೊನೆಯದೇನಾಗುತ್ತೆ, ಅಭಿನಿವೇಶ ಅಂತ ಹೇಳ್ತಾರೆ. ಅಭಿನಿವೇಶ ಅಂತಂದ್ರೆ ಫಿಯರ್ ಆಫ್ ಡೆತ್ ಅಲ್ವಾ, ಸಾವಿನ ಭಯ. ಅಂತಾರೆ ನನಗೇನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಅಯ್ಯೋ ಎಲ್ಲಿ ಸತ್ತೋಗ್ತೀನೋ, ಏನಾಗುತ್ತೋ, ಆ ಸಾವಿನ ಭಯ ನನಗೆ ಕಾಡ್ತಾ ಹೋಗುತ್ತೆ. ಅದಕ್ಕೆ ಆ ಸಾವಿನಿಂದ ನಾವು ಗೆಲ್ಲಬೇಕು ಅಂತಂದ್ರೆ ನಾವು ಆ ನಿಜವಾದ ವಿದ್ಯೆಯಿಂದ, ಆಗ ಹೇ ಮೃತ್ಯುವೆ ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ. ಓ ಸಾವೇ, ನಾನು ರೆಡಿ ಆಗಿದ್ದೀನಪ್ಪ, ನೀನ್ ಯಾವಾಗ ಬೇಕಾದ್ರೂ ಕರ್ಕೋ. ನಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತು, ಅರೆ ಡೇಟ್ ಆಫ್ ಡೆತ್ ಗೊತ್ತಿಲ್ಲ. ಅದು ಯಾವಾಗ ಎಲ್ಲಿ ಬೇಕಾದ್ರೂ ಬರ್ಬೋದು. ಬೆಡ್ರೂಮ್ ನಲ್ಲಿ ಬರ್ಬೋದು, ಫುಟ್ಪಾತ್ ನಲ್ಲಿ ಬರ್ಬೋದು, ಟ್ರೈನ್ ನಲ್ಲಿ ಬರ್ಬೋದು, ಬಸ್ ನಲ್ಲಿ ಬರ್ಬೋದು, 2 ವೀಲರ್ ಬರ್ಬೋದು, 3 ವೀಲರ್ ಬರ್ಬೋದು, 4 ವೀಲರ್ ಬರ್ಬೋದು, ಇಲ್ಲ ಫ್ಲೈಟ್ ನಲ್ಲಿ ಬರ್ಬೋದು, ಇಲ್ಲ ಫುಟ್ಪಾತ್ ಮೇಲೆ ಬರ್ಬೋದು, ಬಾತ್ರೂಮ್ ಅಲ್ಲಿ ಬರ್ಬೋದು, ಕಿಚನ್ ಅಲ್ಲಿ ಬರ್ಬೋದು, ಇಲ್ಲ ಹೋಟೆಲ್ಗಳಲ್ಲಿ ಬರ್ಬೋದು. ಈ ಸಾವು ಎಲ್ಲಿ ಬೇಕಾದ್ರೂ ಬರ್ಬೋದು. ಈಗ ಯೋಗ ಮಾಡ್ತಕ್ಕಂಥದ್ದು, ಯೋಗ ಕಲಿತಕ್ಕಂಥದ್ದು ನಾವು ರೆಡಿ ಫಾರ್ ಆರ್ಟ್ ಆಫ್ ಡೈಯಿಂಗ್ ಅಂತ ಹೇಳ್ತೇವೆ. ಅದಕ್ಕೆ ಸಾಯೋದು ಒಂದು ಕಲೆ. ನಾವೆಲ್ಲ ಜೀವನದಲ್ಲಿ ಕಲಿಯೋದು ಆರ್ಟ್ ಆಫ್ ಲಿವಿಂಗ್. ಅರೆ ಯೋಗ ಏನ್ ಹೇಳುತ್ತೆ, ಆರ್ಟ್ ಆಫ್ ಡೈಯಿಂಗ್. ನೋಡಪ್ಪ, ಸಾಯೋದು ಒಂದು ಕಲೆ, ನಿನ್ನ ಸಾಯುವ ಕಲೆಯನ್ನ ಕಲಿಯಪ್ಪ ಅಲ್ಲ. ಈ ಒಂದು ಮನೋದಾರ್ಢ್ಯವನ್ನ ನಾವು ಬೆಳೆಸ್ಕೋಬೇಕು. ಈ ಕರೋನಾ ಬಂದಾಗ ಎಷ್ಟೋ ಜನ ಭಯ ಪಟ್ಟು ಸತ್ತೋದ್ರು, ಅದ್ ಭಯದಿಂದ ಅಲ್ವಾ. ಅಯ್ಯೋ ನನಗೆ ಕರೋನಾ ಬಂತು, ಮನೇಲಿ ಎದ್ದಿದ್ದಾಗುತ್ತೋ, ನನಗೆ ಅಯ್ಯೋ ಕರೋನಾ ಪಾಸಿಟಿವ್ ಅಂತ ಇದ್ದಂಗೆ ಭಯ ಪಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಕೆಲವು ಸತ್ತೋದು ಅಲ್ವಾ. ಆ ಭಯಕ್ಕೆ ಸತ್ತೋದು. ಆ ಸಾವಿನ ಭಯ ನಿಮ್ಗಿಲ್ದಾಗ ಅದನ್ನ ನೀವು ಗೆಲ್ಬಹುದು. ಈಗ ನೋಡ್ತೇವೆ, ಈಗ ಕರೋನಾ ಬಂದಾಗ ನಾವೆಲ್ಲ ಪ್ರಾಣಾಯಾಮ ಯೋಗ ಮಾಡೋದ್ರಿಂದ ಆ ವ್ಯಾಕ್ಸಿನೇಷನ್ ಕೂಡ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂತಂದ್ರೆ ಅದೇ ವಿಲ್ ಪವರ್ ಅಂತಕ್ಕಂಥ. ಏನು ಕರೋನಾ ಬಂದ್ರೂ ಸಾಯ್ತೇವೆ, ಕರೋನಾ ಬರ್ಲಿಲ್ಲ ಅಂದ್ರೂ ಸಾಯ್ತೇವೆ. ಸಾಯೋದಂತೂ ಗ್ಯಾರಂಟಿ. ವ್ಯಾಕ್ಸಿನ್ ತಗೊಂಡ್ರು ಸಾಯ್ತೀರಾ, ವ್ಯಾಕ್ಸಿನ್ ತಗೊಳ್ದೇ ಇದ್ರು ಸಾಯ್ತೀರಾ. ಈಗ ವ್ಯಾಕ್ಸಿನ್ ತಗೊಂಡ್ಮೇಲೆ ಜನ ಏನೋ ಬದುಕಿದಾರ? ವ್ಯಾಕ್ಸಿನ್ ತಗೊಂಡು ಎಷ್ಟೋ ಜನ ಸತ್ತೋಗಿದ್ದಾರೆ. ಕರೋನಾ ಬರಬಾರ್ದು ಅಂತ ವ್ಯಾಕ್ಸಿನ್ ತಗೊಂಡ್ರು, ಆ ವ್ಯಾಕ್ಸಿನ್ ತಗೊಂಡ್ಮೇಲೂ ಕರೋನಾ ಬಂದಿದೆ. ಏನ್ ಹೇಳ್ತೇವೆ ಇದಕ್ಕೆ ನಾವು? ಅದಕ್ಕೆ ನಾವು ಸಾವಿಗೆ ಜೀವನದಲ್ಲಿ ಏನೇ ಘಟನೆಗಳು ಆದ್ರೂ ಕೂಡ ನಾವು ಹೆದರಬಾರ್ದು, ಏನೇ ಕಾಯಿಲೆ ಬಂದ್ರು ಕೂಡ. ಅದಕ್ಕೆ ಗಾದೆ ಮಾತು ಕೇಳಿದೀವಲ್ವಾ, ಜೋ ಡರ್ ಗಯಾ ಓ ಮರ್ ಗಯಾ. ಸಾಯೋನು ಒಂದಿನ ಸಾಯ್ತಾನೆ, ಆದ್ರೆ ಹೆದರವನು ಪ್ರತಿದಿನ ಸಾಯ್ತಾ ಇರ್ತಾನೆ. ಯಾಕೆ ನಾವೇನ್ ಮಾಡ್ಬೇಕು, ಹೆದರ್ಬಾರ್ದು, ಧೈರ್ಯವಾಗಿರ್ಬೋದು, ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಲ್ಲ ಶ್ರಾವ್ಯ? ಸ್ಟ್ರಾಂಗ್ ಆಗಿರ್ಬೇಕು, ಭಯ ಪಡಬಾರ್ದು ನಾವು. ಆ ವಿಲ್ ಪವರ್ನ ನಾವು ಬೆಳೆಸ್ಕೋಬೇಕು ನಾವು. ಅಭಿನಿವೇಶ. ಸರಿ, ಸಾಯ್ಬೇಕಾದ್ರೂ ಜನ ಸಂತೋಷವಾಗಿ ಸಾಯ್ತಾರ? ಆ ಸಾವನಲ್ಲೂ ಕೂಡ ಇನ್ನೂ ಅದ್ರಲ್ಲಿ ಏನೇನೋ. ಯಾಕಂದ್ರೆ ಒಬ್ಬ ಸೇಟು ಹಾಸ್ಪಿಟಲ್ ಇರ್ತಾನೆ, ಡಾಕ್ಟರ್ ಒಂದು 24 hours ಟೈಮ್ ಕೊಟ್ಟಿರ್ತಾರೆ. ಅಯ್ಯೋ ನಮ್ಮ ಸಾಯ್ತಾರಲ್ಲ ಅಂದ್ಬಿಟ್ಟು ಮನೆ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ, ಮಗ ಮಗಳು ಹೆಂಡತಿ ಎಲ್ಲಾರು ಬಂದಿರ್ತಾರೆ. ಪಾಪ ಬೆಡ್ ಮೇಲೆ ಇರ್ತಾನೆ, ಪಾಪ ಕಣ್ಣೆಲ್ಲ ಮಂಜಾಗಿರುತ್ತೆ. ಕೇಳ್ತಾನೆ, ಅಯ್ಯೋ ನನ್ನ ಹೆಂಡತಿ ಎಲ್ಲಿದೀಯಾ, ವೇರ್ ಇಸ್ ಮೈ ವೈಫ್ ಅಂತಾನೆ. ವೈಫ್ ಓಡ್ ಬರ್ತಾಳೆ, ಐ ಆಮ್ ಹಿಯರ್ ಅಂತ ಹೇಳ್ತಾನೆ. ವೇರ್ ಇಸ್ ಮೈ ಸನ್ ಅಂತಾನೆ, ಐ ಆಮ್ ಹಿಯರ್ ಪಪ್ಪ ಅಂತ ಬರ್ತಾನೆ. ವೇರ್ ಇಸ್ ಮೈ ಡಾಟರ್ ಅಂತಾನೆ, ಐ ಆಮ್ ಹಿಯರ್ ಪಪ್ಪ ಅಂತ ಮಗಳು ಕೂಡ ಓಡ್ಬರ್ತಾಳೆ. ಆಮೇಲೆ ಇದ್ದಕ್ಕೆ ನನಗೆ ಹೂ ಇಸ್ ಇನ್ ದ ಶಾಪ್, ಎಲ್ರು ಇಲ್ಲೇ ಬಿದ್ದಿದ್ರಲ್ಲ, ಶಾಪ್ ಯಾರು ನೋಡ್ಕೊಳ್ಳೋದು ನೋಡಿ. ಇನ್ನು ಸಾಯ್ತಾ ಇದ್ದಾನೆ 24 ಗಂಟೆನಲ್ಲಿ. ಇನ್ನು ಅಲ್ಲಿ ಹಣ ಹೊಟ್ಟೋಗುತ್ತಲ್ಲ, ಅಂಗಡಿ ಕ್ಲೋಸ್ ಮಾಡ್ಕೊಂಡ್ ಬಂದಿದ್ದೀರಲ್ಲ ಶಾಪ್ಗೆ, ಇಲ್ಲಿ ನೀವು ಬಿಸ್ನೆಸ್ ಹೊಟ್ಟೋಯ್ತಲ್ಲ ಅಂತ ಯೋಚನೆ ಅವನ್ಗೆ. ಇಂಥ ಜನ ಕೂಡ ಇದ್ದಾರೆ. ಒಬ್ಬ ಹಿಂಗೆ ಮಾಡಿ ಮೇಲಿಂದ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಾ ಇರ್ತಂತೆ. ಅಲ್ಲಿ ಬೀಳ್ಬೇಕಾದ್ರೆ ಹೆಂಡತಿ ಅಡ್ಗೆ ಮಾಡೋದ್ ನೋಡ್ತಾನಂತೆ. ನೋಡ್ಬಿಟ್ಟು ಏನ್ ನನ್ಗೆ ಅಡ್ಗೆ ಮಾಡ್ಬೇಡ, ನಾನು ಸಾಯ್ತಾ ಇದ್ದೀನಿ ಅಂತ ನೋಡಿ. ಅವಳು ಅಡ್ಗೆ ಮಾಡ್ತಾಳೋ ಬಿಡ್ತಾಳೋ? ಅಲ್ಲಿ ಬೀಳ್ಬೇಕಾದ್ರೆ ಇವ್ರಿಗೆ ಇಲ್ಲಿ ಅಡ್ಗೆ ವೇಸ್ಟ್ ಆಗುತ್ತಲ್ಲ ಪಾಪ. ಇವ್ ಸತ್ತೋದ್ಮೇಲೆ ಅದನ್ನ ವೇಸ್ಟ್ ಆಗುತ್ತಲ್ಲ, ಅದು ವೇಸ್ಟ್ ಆಗ್ಬಾರ್ದು. ಇನ್ನೊಂದು ಮುಳ್ಳನ ಕತೆ ಹೇಳ್ತಾರೆ. ಆ ಮುಳ್ಳನ ಸ್ಟೋರಿ ಏನಪ್ಪಾ ಅಂದ್ರೆ, ಪಾಪ ಮುಳ್ಳನ ಜೋಕ್ಸ್ನ ನೀವೆಲ್ಲ ಕೇಳಿರ್ತೀರಾ, ಕೆಲವರು ಓದಿರ್ತೀರಾ. ಇದರಲ್ಲಿ ಮುಳ್ಳನ ಹೆಂಡತಿ ಪಾಪ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ, ಏನೋ ಕ್ರಾನಿಕ್ ಪ್ರಾಬ್ಲಮ್ ಇರುತ್ತೆ. ಇಲ್ಲೂ ಕೂಡ ಅವಳು ಡೆತ್ ಬೆಡ್ ನಲ್ಲಿ ಇರ್ತಾಳೆ. ಡಾಕ್ಟರ್ ಹೇಳಿರ್ತಾರೆ, ಅವ್ರಿಗೇನೇನು ಆಸೆ ಇದೆ ಅವ್ರಿಗೆಲ್ಲ ತೀರಿಸ್ಕೊಂಬ್ಲಿ, ಏನೇನ್ ಬೇಕು ತಿನ್ನಕ್ಕೆ ಎಲ್ಲ ಕೊಟ್ಬಿಡಿ, ಅವ್ರು ಜಾಸ್ತಿ ದಿನ ಉಳಿಯಲ್ಲ ಅಂತ ಹೇಳ್ತಾರೆ. ಮುಲ್ಲಂಗು ಯೋಚನೆ ಬರುತ್ತೆ, ಏನಪ್ಪಾ ನನ್ನ ಅರ್ಧ ಅಂಗಿ ಸತ್ತೋಗ್ತಾಳಲ್ಲ ಅಂತ ಅನ್ಬಿಟ್ಟು ಬೇಜಾರಾಗುತ್ತೆ.
ಒಬ್ಬ ಹೆಂಡತಿಗೂ ಗಂಡನ ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರಾಗುತ್ತೆ. ಸರಿ ಒಂದ್ಸಲ ಹಿಂಗೆ ಈವ್ನಿಂಗು ಪಕ್ಕದಲ್ಲಿ ಕೂಡಿಸ್ಕೊಂಡು, ಏನ್ರಿ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಗಂಡ ಹೇಗಿದ್ದಾರೆ, ನನ್ನ ಹೆಂಡತಿ ಹೇಗಿದ್ದಾಳೆ, ಮಕ್ಳು ಹೇಗಿದ್ದಾರೆ ಅಂದ್ಬಿಟ್ಟು. ಸರಿ ಮುಲ್ಲ ಕೂಡಿಸ್ಕೊಂಡು ಹೆಂಡತಿ ಕೇಳ್ತಾಳೆ, ರೀ ನಾನು ಸತ್ತ ಮೇಲೆ ನೀ ಇನ್ನೊಂದು ಮದುವೆ ಆಗ್ತೀರಾ? ಅದ್ ಆಗ್ತಾರೋ ಬಿಟ್ಟು ಅದೇ ಕಥೆಯೇ ಹಾಕಿ ಆ ಜನ ನೋಡಿ ಸಾಯ್ಬೇಕಾದ್ರೂ ನೆಮ್ಮದಿಗೆ ಸಾಯಲ್ಲ. ಸರಿ ಏನ್ರಿ ಇನ್ನೊಂದು ಮದುವೆ ಆಗ್ತಾರೆ? ಇಲ್ಲಮ್ಮ ನಾನು ಮದುವೆ ಆಗಲ್ಲ, ಸಾಕು, ನಾನು ನಿಜ ಜೊತೆ ಇಷ್ಟು ವರ್ಷ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ರೀ ನಿಜವಾಗ್ಲೂ ಮದುವೆ ಆಗಲ್ಲ? ನಿಜವಾಗ್ಲೂ ಆಗಲ್ಲ. ಸರಿ ಪ್ರಾಮಿಸ್ ಮಾಡಿದ? ಸರಿ ಪ್ರಾಮಿಸು ಕೊಡ್ತಾನೆ, ಇಲ್ಲಮ್ಮ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾನೆ. ಸರಿ ನನ್ಗೇನೋ ಡೌಟ್ ರೀ ಅಂತ ಹೇಳ್ತೇನೆ. ಯಾಕಮ್ಮ? ನಾನು ಮದುವೆ ಆಗಲ್ಲ ಹೇಳ್ತಾ ಇದೀನಿ, ಪ್ರಾಮಿಸ್ ಮಾಡಿ ಯಾಕಿಲ್ಲ? ಸರಿ ಏನೋ ನನಗೇನೋ ನಂಬಕ್ಕಾಗಲ್ಲ, ಅಕಸ್ಮಾತ್ ನಾನೇನಾದ್ರು ಸತ್ತೋದ್ರೆ ನನ್ನ ಗೋಲ್ಡು ಡ್ರೆಸ್ಸು ಅವಳಿಗೆ ಕೊಡಬೇಡಿ ಅಂತ ಹೇಳ್ತಾಳೆ ಹೆಂಡತಿ. ನೋಡಿ, ಸತ್ ಮೇಲೆ ಎಲ್ಲೋ ಗೋಲ್ಡ್ ಹೋಗುತ್ತೆ, ಎಲ್ಲೋ ಡ್ರೆಸ್ ಹೋಗುತ್ತೆ, ಅದ್ರ ಕತೆ ಯಾಕೆ ನಮ್ಗೆ? ಪಾಪ ಅವಳು ಪ್ರಾಮಿಸ್ ಬೇರೆ ಮಾಡಿಸ್ಕೊಂಡಿರ್ತೀಳಲ್ಲ. ಏನ್ ಹೇಳ್ತಾನೆ? ನನ್ನ ಡ್ರೆಸ್ಸು, ನನ್ನ ಗೋಲ್ಡ್ ಒಡವೆಗಳನ್ನ ದಯವಿಟ್ಟು ಕೊಡಬೇಡಿ ಅಂತ. ಆಗ ಇಮಿಡಿಯೇಟ್ ಮುಲ್ಲ ಹೇಳ್ತಾನೆ, ಇಲ್ಲ ಇಲ್ಲ, ಆ ಫಾತಿಮಾಗೆ ನಿನ್ನ ಡ್ರೆಸ್ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾನೆ. ಇಮಿಡಿಯೇಟ್. ಯಾಕೆಂದ್ರೆ ಫಾತಿಮಾ ಸ್ವಲ್ಪ ದಪ್ಪ ಇರ್ತಾಳೆ, ಪಾಪ ಇವಳು ತಿನ್ನಾಗಿದ್ದಾಳೆ, ಅವ್ಳ ಡ್ರೆಸ್ ಅವಳಿಗೆ ಮ್ಯಾಚ್ ಆಗುತ್ತಾ? ಅವ್ಳು ದಪ್ಪ ಇರೋದಕ್ಕೆ ಇಲ್ಲ, ನಿನ್ ಡ್ರೆಸ್ ಮ್ಯಾಚ್ ಆಗಲ್ಲ ಅಂದ್ಬಿಡ್ತಾನೆ. ನೋಡಿ, ಕಳ್ಳ ಸಿಗಾಕೊಂಡ. ಹೀಗೆ ಸತ್ ಮೇಲೆ ಗೋಲ್ಡೋ ಡ್ರೆಸ್ಸೋ ಏನೋ ಆಗುತ್ತೆ, ಅದ್ರ ಕತೆ ನಿಮ್ಗೆ ಯಾಕೆ? ನೀವು ಸಾಯ್ತಾ ಇದ್ದೀರಾ, ನೆಮ್ಮದಿಯಾಗಿ ಸಾಯೋದನ್ನ ಕಲೀರಿ. ಈಗ ಯೋಗ ಕಲ್ಸೋದು ಸಾಯೋದು ಒಂದು ಕಲೆನಪ್ಪ, ಆರ್ಟ್ ಆಫ್ ಡೈಯಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಕೊನೆ ಮಾತನ್ನ ಹೇಳ್ತಾರೆ, ಬಿಕಾಸ್ ಆಫ್ ದಿಸ್ ವಿ ಆರ್ ಆಲ್ ಸಫರಿಂಗ್ ಫ್ರಮ್ ದ ಡಿಸೀಸಸ್ ಅಂಡ್ ಫೇಸಿಂಗ್ ಆಲ್ ದ ಪ್ರಾಬ್ಲಮ್ಸ್ ಇನ್ ದ ಲೈಫ್. ಅಲ್ವಾ? ಈ ಕಾರಣದಿಂದ ನಾವೆಲ್ಲರೂ ಕೂಡ ಇವತ್ತಿನ ದಿನ ಒದ್ದಾಡ್ದದ್ದು. ಅದಕ್ಕೆ ನಾವು ಯೋಗ ಮಾಡ್ತಕ್ಕಂಥದ್ದು, ನಮ್ಮೆಲ್ಲರಿಗೂ ಕಾಯಿಲೆ ಬಂದಿರೋದು ಈ 5 ಮೂಲಭೂತ ಒತ್ತಡಗಳಿಂದ. ಅದಕ್ಕೆ ಬಿಕಾಸ್ ಆಫ್ ಆಲ್ ದಿಸ್ ವಿ ಆರ್ ಆಲ್ ಸಫರಿಂಗ್ ಫ್ರಮ್ ಆಲ್ ದ ಡಿಸೀಸಸ್, ಕಾಯಿಲೆಗಳು, ಅಂಡ್ ಫೇಸಿಂಗ್ ಆಲ್ ದ ಪ್ರಾಬ್ಲಮ್ಸ್ ಇನ್ ದ ಲೈಫ್. ನಮ್ಮ ಲೈಫ್ ನಲ್ಲಿ ಪ್ರಾಬ್ಲಮ್ಸ್ ಬಂದಿರೋದೇ ಈ ಕಾರಣಕ್ಕೆ. ಇದನ್ನ ನಾವು ಕಳ್ಕೊಳ್ಳಿಕ್ಕೆ ನಾವು ಯೋಗ ಮಾಡ್ತಾ ಇರೋದು ಅಲ್ವಾ? ಈ ಟೆನ್ಷನ್ ಕಳ್ಕೊಳ್ಳಿಕ್ಕೆ. ಯಾಕಂದ್ರೆ ನಾವು ಮದುವೆ ಆಗೋದಕ್ಕೆ ಮುಂಚೆ ಏನ್ ಮಾಡ್ತೀವಿ? ಆ ವಿಂಡೋ ಸೀಟ್ ನಲ್ಲೇ ಕೂತ್ಕೊಳ್ತಾ ಇರ್ತೀವಿ. ಈ ಗಂಡ ಅವನು ವಿಂಡೋ ಸೀಟ್ ನಲ್ಲೇ ಕೂತ್ಕೊಳ್ತಾನೆ. ಸರಿ, ನಾಳೆ ದಿನ ಮದುವೆ ಆದ್ಮೇಲೆ ಗಂಡ ನನಗೆ ವಿಂಡೋ ಸೀಟ್ ಬೇಕು ಅಂತ ಕೂತ್ಕೊಂಡಿರ್ತಾನೆ, ಹೆಂಡತಿ ಬಿಡ್ತಾಳ, ರೀ ನಾನು ವಿಂಡೋ ಆಗ ಸ್ಯಾಕ್ರಿಫೈಸ್ ಮಾಡ್ಬೇಕು ಪಾಪ, ಏನ್ ಮಾಡಕ್ಕಲ್ಲ, ಅರ್ಧ ಹಂಗೆ ಅಲ್ವಾ? ಪಾಪ ಹೆಂಡತಿಗೆ ಬಿಟ್ಕೊಡ್ತಾನೆ. ಸರಿ, ಇಬ್ರು ಮದುವೆ ಆದ್ಮೇಲೆ ಮಕ್ಳಾಗ್ತಾರೆ, ಪಾಪ ನೀವೇ ವಿಂಡೋ ಸೀಟರ್ ಕೂತ್ಕೊಂಡಿದ್ದೀರ, ಮಕ್ಳು ಬಿಡ್ತಾರ? ನಾನ್ ವಿಂಡೋ ಹತ್ರ ಜಗಳ ಮಾಡ್ತಾರಲ್ಲ, ನೋಡಿದಿರಲ್ವಾ? ಆಗೇನ್ ಮಾಡ್ತಾರೆ, ಗಂಡ ಹೆಂಡತಿ ಇಬ್ರು ಸ್ಯಾಕ್ರಿಫೈಸ್ ಮಾಡ್ತಾರೆ. ಹೌದಪ್ಪ, ಮಗು ಫಸ್ಟ್ ಪ್ರಿಫರೆನ್ಸ್. ಈಗ ಲೈಫ್ ನಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಈಗ ಹಾಗಾದ್ರೆ ಇದನ್ನ ನಾವು ಜೀವನದಲ್ಲಿ ಮರಿಬಾರ್ದು. ಹ್ಯಾಪಿನೆಸ್ ಸ್ಟಾರ್ಟ್ ವಿತ್ ಯು. ಸಂತೋಷ ಅಂತಕ್ಕಂಥದ್ದು ನಿನ್ನಿಂದ ಪ್ರಾರಂಭ ಆಗುತ್ತೆ. ನಾಟ್ ವಿತ್ ಯುವರ್ ರಿಲೇಶನ್ಶಿಪ್ ಆರ್ ಯುವರ್ ಫ್ರೆಂಡ್ಸ್ ಆರ್ ಯುವರ್ ಜಾಬ್ ಆರ್ ಎನಿ ಡಾಕ್ಟರ್ಸ್, ಬಟ್ ವಿತ್ ಇನ್ ಯು. ಅವರಿಗೆ ಸಂತೋಷ ಅನ್ನೋದು ನಮ್ಮ ಒಳಗಡೆ ಇದೆ. ಯಾರೇ ರಿಲೇಷನ್ಸು, ಫ್ರೆಂಡ್ಸು, ನಮ್ಮ ಕೆಲಸ, ನಮ್ಮ ಹಣ, ಯಾವುದೇ ಡಾಕ್ಟರ್ಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾನೇ ಪಡಿಬೇಕು, ನಾನೇ ಅದನ್ನ ಅನುಭವಿಸ್ಬೇಕು. ಅದಕ್ಕೆ ಏನು, ಹ್ಯಾಪಿನೆಸ್ ಸ್ಟಾರ್ಟ್ ವಿತ್ ಯು. ಇದು ನಿನ್ನ ಒಳಗಡೆ ಇದೆಯಪ್ಪ. ನಾವೆಲ್ಲ ಹೊರಗಡೆ ಹುಡುಕ್ತಾ ಇದ್ದೇವೆ. ಅಯ್ಯೋ, ಮದುವೆ ಆದ್ಮೇಲೆ ಖುಷಿ ಆಗಿರ್ತೀನಿ, ಮಕ್ಳಾದ್ಮೇಲೆ ಖುಷಿ ಆಗಿರ್ತೀನಿ, ಮನೆ ಕಟ್ಟಿದ್ಮೇಲೆ ಖುಷಿ ಆಗಿರ್ತೀನಿ, ಇನ್ನೊಂದು ದೊಡ್ಡ ಕಾರ್ ತಗೊಂಡ್ಬಿಟ್ರೆ ಖುಷಿ ಆಗಿರ್ತೀನಿ. ಇದೊಂಥರ ಚೈನ್ ಲಿಕ್ಕು ಅಲ್ವಾ? ನಾಳೆ ದಿನ ಎಲ್ಲ ಇದ್ರೂ ಕೂಡ ಒಂದ್ ಕಾರ್ ತಗೊಂಡಿರ್ತೇವೆ, ಫಸ್ಟ್ ಕಾರ್ ಬೇಕು ಅಂದ್ಕೊಂಡು, ಕೊನೆಗೆ ಅದಕ್ಕಿಂತ ದೊಡ್ಡ ಕಾರ್ ತಗೋಬೇಕು. ಇದೊಂಥರ ಚೈನ್ ಲಿಂಕ್ ತರ ಹೋಗ್ತಾನೆ ಇರುತ್ತೆ. ನಾವು ಅದಕ್ಕೆ ಹಾಸಿಗೆ ಇದ್ದಟ್ಟು ಕಾಲ್ ಚಾಚಬೇಕು, ನಗ್ನಗ್ತಾ ಇರೋದನ್ನ ಕಲಿಬೇಕು. ಈಗ ಇನ್ನೊಂದ್ ಕಡೆ ಹೇಳ್ತಾರೆ, ದುಃಖವು ಎಲ್ಲೆಡೆಯೂ ಇದೆ. ದುಃಖ ಅನ್ನೋದು ಎಲ್ಲಾ ಕಡೆ ಇದೆಯಪ್ಪ. ದುಃಖ ಎಲ್ಲಿಂದ ಬರುತ್ತೆ ನಿಮ್ಗೆ? ದುಃಖವು ಆಸೆಯಿಂದ ಬರುತ್ತದೆ. ನಿಮ್ಮ ಆಸೆಯಿಂದ ಬರ್ತಕ್ಕಂಥದ್ದು ದುಃಖ. ಆಸೆ ಎಲ್ಲಿಂದ ಬರುತ್ತೆ? ಆಸೆಯು ಅವಿದ್ಯೆಯಿಂದ ಬಂದಿದೆ. ನೋಡಿ, ಅವಿದ್ಯೆ ಇದ್ದಾಗ ನಿಮ್ಗೆ ದುಃಖನೂ ಬರುತ್ತೆ, ಆಸೆನೂ ಬರುತ್ತೆ. ಅದಕ್ಕೇನ್ ಮಾಡ್ಬೇಕು? ಅವಿದ್ಯೆಯು ವಿದ್ಯೆ ಎನ್ನುವುದರಿಂದ ಹೋಗುತ್ತದೆ. ನೋಡಿ, ವಿದ್ಯೆಗೂ ಅವಿದ್ಯೆಗೂ ಡಿಫ್ರೆನ್ಸ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು. ದುಃಖ ಎಲ್ಲ ಕಡೆ ಇದೆ ನಿಜ, ಆದ್ರೆ ಈಗ ಬುದ್ಧನು ಕೂಡ ಅವನು ರಾಜನಾಗಿದ್ದಾಗ ಅವನು ತುಂಬಾ ಎಂಜಾಯ್ ಮಾಡಿದ್ದ. ಆದ್ರೆ ಅವನು ಧ್ಯಾನ ಮಾಡಿ ತಪಸ್ಸನ್ನ ಮಾಡಿ ಬುದ್ಧನಾದಾಗ ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಯ್ತು. ವಿಚ್ ಇಸ್ ರೈಟ್, ವಿಚ್ ಇಸ್ ರಾಂಗ್ ಅಂದ್ಬಿಟ್ಟು
ಆಗ ಅವನು ಆನಂದವಾಗಿ ಎಲ್ಲರಿಗೂ ಉಪದೇಶ ಮಾಡಿಕೊಂಡು ಎಲ್ಲರೂ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟ. ಅದಕ್ಕೆ ಬುದ್ಧ ಹೇಳ್ತಾನೆ, ದುಃಖ ಅನ್ನೋದು ಅದಕ್ಕೆ ಏನು ಆಸೆಯೇ ದುಃಖಕ್ಕೆ ಕಾರಣ. ಬುದ್ಧನ ಒಂದು ಗಾದೆ ಮಾತನ್ನು ನೋಡ್ತೇವೆ. ಹಾಗೆ ದುಃಖ ಎಲ್ಲೆಡೆನೂ ಇದೆಯಪ್ಪ. ದುಃಖ ಆಸೆಯಿಂದ ಬರುತ್ತದೆ, ಆಸೆಯು ಅವಿದ್ಯೆಯಿಂದ ಬಂದಿದೆ, ಅವಿದ್ಯೆಯು ವಿದ್ಯೆ ಎನ್ನುವುದರಿಂದ ಹೋಗುತ್ತದೆ. ಆ ನಿಜವಾದ ವಿದ್ಯೆಯನ್ನು ನಾವು ಪಡ್ಕೊಂಡಾಗ, ಅದಕ್ಕೆ ಓದಿ ಪಡಿತಕ್ಕಂಥ ವಿದ್ಯೆ ಬೇರೆ, ಅರೆ ಇಲ್ಲಿ ಯೋಗ ಕ್ಲಾಸ್ನಲ್ಲಿ ನಾವು ಪಡಿತಕ್ಕಂಥ ವಿದ್ಯೆ ಬೇರೆ. ಆ ನಿಜವಾದ ವಿದ್ಯೆ ಬಂದಾಗ ನಮ್ಗೆ ಒಂದು ಜ್ಞಾನೋದಯ ಆಗುತ್ತೆ. ಹೇಳೋದಲ್ಲ, ಕತ್ಲೆ ಇದ್ದಾಗ ಬೆಳಕು ತಗೊಂಡ್ಬಾರ್ದು, ಆದ್ರೆ ಬೆಳಕಿನ ಹತ್ತಿರ ಕತ್ಲೆ ತಗೊಂಬರಕ್ಕಾಗೋದಿಲ್ಲ. ಈ ಬೆಳಕು ಬಂದ ಜೀವನದಲ್ಲಿ ನನಗೆ ಏನೇ ಸಮಸ್ಯೆ ಬರಲಿ, ಏನೇ ಕಷ್ಟ ಬರಲಿ, ಏನೇ ರೋಗ ಬರಲಿ, ಆ ರೋಗವು ಕೂಡ ಗುಣಪಡಿಸ್ಕೊಂಡು ನಿಮ್ ಕೈನಲ್ಲಿದೆ. ನೀವು ರೋಗಿಯಾಗೂ ಇರ್ಬೋದು, ಇಲ್ಲ ನಾನು ರೋಗ ವಾಸಿ ಮಾಡ್ಕೊಂಡ್ಬಿಟ್ಟು ಅದನ್ನ ಸ್ಟ್ರಾಂಗ್ ಆಗು ನಾನು ತಗೊಂಡು ಆ ರೋಗ ಇವನ್ ನೋಡ್ತೀರಾ ಕ್ರಾನಿಕ್ಸ್ ಪ್ರಾಬ್ಲಮ್ಸ್, ಡಾಕ್ಟರ್ ನೀವು ನಡೆಯಕ್ಕೆ ಆಗೋದಿಲ್ಲ ಲೈಫ್ ನಲ್ಲಿ ಅನ್ಕೊಂಡು ಹೇಳಿರ್ತಾರೆ. ಆದ್ರೆ ಅವರೇ ವಿಲ್ ಪವರ್ ನಡೆದಿರ್ತಾರೆ. ಕೆಲವು ಕ್ಯಾನ್ಸರ್ ಬಂದಿರುತ್ತೆ, ಕ್ಯಾನ್ಸರ್ ವಾಸಿ ಮಾಡ್ಕೊಂಡು ಕೂಡ ಜೀವನವನ್ನು ನಡೆಸ್ತಾ ಇರ್ತಾರೆ. ಎಂತ ಒಂದು ಕ್ರಾನಿಕ್ ಡಿಸೀಸಸ್ ಕೂಡ ಚಾಲೆಂಜ್ ನಲ್ಲಿ ಹೋಗ್ಬೇಕು ನಾವು. ಅವಾಗ ಎಲ್ಲವೂ ಕೂಡ ನಾವು ಗುಣಪಡಿಸ್ಕೋಬಹುದು, ಎಲ್ಲವೂ ವಾಸಿ ಮಾಡ್ಕೋಬಹುದು. ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ಈಗೋ 1 by ನಾಲೆಡ್ಜ್ ಅಂತ ಹೇಳ್ತಾರೆ. ಮೋರ್ ದ ನಾಲೆಡ್ಜ್ ಲೆಸ್ಸರ್ ದ ಈಗೋ, ಲೆಸ್ಸರ್ ದ ನಾಲೆಡ್ಜ್ ಮೋರ್ ದ ಈಗೋ ಅಂತ ಹೇಳ್ತಾರೆ. ತುಂಬಿದ್ ಕೂಡ ತುಳ್ಕೊಳ್ಳ ಅಂತ ಅದೇ ಮಾತು ತಿಳ್ಕೊಂಡಿದ್ವಿ. ಪಾತ್ರೆ ತುಂಬಿದ್ರೆ ಶಬ್ದ ಬರೋದಿಲ್ಲ, ಆದ್ರೆ ಅರ್ಧಂಬರ್ಧ ತುಂಬಿದ್ರೆ ಅದು ನಡ್ಕೊಂಡು ಹೋಗ್ಬೇಕಾದ್ರೆ ಶಬ್ದ ಬರುತ್ತೆ. ಅದೇ ತರ ಮೋರ್ ದ ನಾಲೆಡ್ಜ್ ಲೆಸ್ಸರ್ ದ ಈಗೋ, ಯಾರಲ್ಲಿ ಜ್ಞಾನ ಹೆಚ್ಚಾಗಿರುತ್ತೆ ಅವರಲ್ಲಿ ಅಹಂಕಾರ ಕಡಿಮೆ ಇರುತ್ತೆ. ಲೆಸ್ಸರ್ ದ ನಾಲೆಡ್ಜ್ ಮೋರ್ ದ ಈಗೋ, ಯಾರಿಗೆ ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ ಅವರೇ ವಟವಟ ಅಂತ ಆರ್ಗ್ಯುಮೆಂಟ್ ಮಾಡ್ದು ಮಾತಾಡೋದು. ನಾವು ಕೂಡ ನೋಡ್ಬೇಕು, ಅವರ ಜ್ಞಾನವನ್ನ ತಿಳ್ಕೊಂಡು ಅವ್ರ ಹತ್ರ ಇಲ್ಲಾಂದ್ರೆ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡ್ತಾರೆ, ನಮ್ಮ ಎನರ್ಜಿನ ವೇಸ್ಟ್, ಅವ್ರಿಗೂ ವೇಸ್ಟ್. ಹೌದು ನಿಂದೆ ಕರೆಕ್ಟ್ ಅಂತ ಬಿಟ್ಬಿಡ್ಬೇಕಾಗುತ್ತೆ ಕೆಲವೊಂದು ಸಮಯದಲ್ಲಿ, ಆರ್ಗ್ಯುಮೆಂಟ್ಗೆ ಹೋಗ್ಬಾರ್ದು. ಅದಕ್ಕೆ ತಿಳಿದಿರೋರು ಏನ್ ಮಾಡ್ತಾರೆ, ಬೇಕಾದ್ರೆ ಮಾತ್ರ ಮಾತಾಡ್ತಾರೆ, ಬೇರೆ ಟೈಮ್ ಸೈಲೆಂಟ್ ಆಗಿರ್ತಾರೆ. ನನಗೆ ಗೊತ್ತು ಅಂತ ಯಾರನ್ನು ಹೇಳ್ಕೊಳಕ್ ಹೋಗೋದಿಲ್ಲ. ಇದು ನಮ್ಮ ಕೆಟ್ಟ ಅಭ್ಯಾಸಗಳಿದ್ದಾಗ, ಕುಡಿಯೋದು, ಸ್ಮೋಕ್ ಮಾಡೋದು, ತಂಬಾಕು ಹಾಕೋದು, ಹೊಗೆ ಸೊಪ್ಪು ಹಾಕೋದು, ಇದೆಲ್ಲ ಇದ್ದಾಗ ಏನಾಗುತ್ತೆ, ಇದೆಲ್ಲದಕ್ಕೂ ಸುಮ್ಮನೆ ಒಂದು ಜೋಕ್ ತರ ಕೊಟ್ಟಿದ್ದಾರೆ. ಇದು ಪಾರ್ಟಿಸಿಪೆಂಟ್ ಇನ್ ದ ಕಾಂಪಿಟೇಷನ್ ಅಲ್ಲ, ಏನಪ್ಪಾ ಅಂದ್ರೆ ಅವಾರ್ಡ್ಸ್ ಮೊದಲನೇದು. ಇದೆಲ್ಲ ಅಭ್ಯಾಸಗಳಿದ್ದಾಗ ಫಸ್ಟ್ ಪ್ರೈಸ್ ಡೆತ್, ಸೆಕೆಂಡ್ ಪ್ರೈಸ್ ಕ್ಯಾನ್ಸರ್, ಥರ್ಡ್ ಪ್ರೈಸ್ ಪೈನ್, ಕನ್ಸಲೇಷನ್ ಪ್ರೈಸಸ್ ಏನೈತೆ ಇದನ್ನ ತಗೊಳ್ಳೋದ್ರಿಂದ ನಮ್ಗೇನ್ ಬರುತ್ತೆ, ಹಾರ್ಟ್ ಡಿಸೀಸಸ್, ಬ್ರೀತಿಂಗ್ ಪ್ರಾಬ್ಲಮ್, ಆಸ್ಮಾ, ಕಿಡ್ನಿ, ಲಿವರ್ ಪ್ರಾಬ್ಲಮ್ಸ್, ಪ್ಯಾರಾಲಿಸಿಸ್, ಸ್ಟ್ರೋಕ್, BP, ಥ್ರೋಟ್ ಡಿಸೀಸಸ್, TB ಅಂಡ್ ಎ ನಂಬರ್ ಆಫ್ ಅದರ್ ಇನ್ಕ್ಯೂರಬಲ್ ಡಿಸೀಸಸ್ ಬರುತ್ತೆ. ಇದೆಲ್ಲ ಕೆಟ್ಟ ಅಭ್ಯಾಸ ಇದ್ದಾಗ. ಅಪ್ಲಿಕೇಶನ್ಸ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಪಾನ್ ಬೀಡಾ ಶಾಪ್ಸ್, ಪೆಟ್ಟಿ ಶಾಪ್ಸ್ ಅಂಡ್ ಮೆನಿ ಮೋರ್ ಅದರ್ ಶಾಪ್ಸ್. ಪ್ರೈಸ್ ಡಿಸ್ಟ್ರಿಬ್ಯೂಟರ್ ಯಾರಪ್ಪ ಅಂತಂದ್ರೆ ಎಮ್ರಾಜ್, ಡೈರೆಕ್ಟರ್, ಎಂಬ್ಲೋಕಾ ಪ್ರೈವೇಟ್ ಲಿಮಿಟೆಡ್. ವೆನ್ಯೂ ಎಲ್ಲಪ್ಪ ಅಂದ್ರೆ ಸಿಮೆಂಟ್ರಿ, ಬರಿಯಲ್ ಗ್ರೌಂಡ್ಸ್, ಹಾಸ್ಪಿಟಲ್ಸ್. ಚೀಫ್ ಗೆಸ್ಟ್ ಯಾರಪ್ಪ ಅಂದ್ರೆ ಯುವರ್ ವೈಫ್, ಚಿಲ್ಡ್ರನ್, ಪೇರೆಂಟ್ಸ್, ಬ್ರದರ್ಸ್, ಸಿಸ್ಟರ್ಸ್, ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಯಾಕೆ ನಾವು ಮೆಡಿಟೇಷನ್ ಪ್ರಾಣಾಯಾಮ ಮಾಡಬೇಕು, ಮಾಡಿದ್ರೆ ಏನ್ ಬೆನಿಫಿಟ್ ಆಗುತ್ತೆ? The moment you are in tension, you lose your attention, then you are total confusion and you feel irritation, then you spoil personal relation, thereby you don't get cooperation, then you make things complication that rises BP as caution. Now you may need medication. Instead, understand the situation and try to think a solution. To get relief from tension, you have to learn spiritual education and practice pranayama and meditation, which is soul and God communication. Ultimately, you get real relaxation to the mind and body. ಟೆನ್ಷನ್ ಇಂದ ಎಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವೇ ಇದನ್ನ ಅರ್ಥ ಮಾಡ್ಕೊಂಡಾಗ, ಸೊಲ್ಯೂಷನ್ ಕಂಡಿಟ್ಕೊಂಡಾಗ ನಮ್ಗೆ ಆಟೋಮೆಟಿಕ್ ಆಗಿ ಒಂದು ಬಾಡಿಗೆ ಮೈಂಡ್ಗೆ ರಿಲ್ಯಾಕ್ಸ್ ಇದ್ದಾಗ ನಿಮ್ಗೆ BP ಕಮ್ಮಿ ಆಗುತ್ತೆ, ಶುಗರು ಕಮ್ಮಿ ಆಗುತ್ತೆ ಅಂತಕ್ಕಂಥ ಮೆಸೇಜ್ ನ ಕೊಡ್ತಕ್ಕಂಥದ್ದು. ಓಕೆ, ಇದು ನಾಳೆಯಿಂದ ಪ್ರಾಣಾಯಾಮಕ್ಕೆ ಹೋಗೋಣ. ಇದು ಯೋಗದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳು. ಯೋಗ ಮಾಡೋ ಉದ್ದೇಶ ಹೇಳಿದ್ನಲ್ಲ, ಆ ಶ್ಲೋಕವನ್ನ ಯೋಗ ಮಾಡೋದ್ರಿಂದ ನಮಗೆ ಫಸ್ಟ್ ಸಿಗ್ತಕ್ಕಂಥ ಬೆನಿಫಿಟ್. ಎರಡನೇದು, ಯೋಗ ಮಾಡೋ ಉದ್ದೇಶ ಈ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಕೆ ಯೋಗ ಮಾಡ್ತಕ್ಕಂಥದ್ದು. ಇದನ್ನ ಕಳ್ಕೊಂಡಾಗ ನಿಮಗೆ BP ನಾರ್ಮಲ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ, ಶುಗರ್ ಇರೋದಿಲ್ಲ, ಒಂದು ಸಂತೋಷಕರವಾದ ಜೀವನವನ್ನು ನೀವು ನಡೆಸ್ತೀರ. ಈ ವಿಚಾರದಲ್ಲಿ ಏನಾದ್ರು ಡೌಟ್ ಇದೆ ಯಾರಿಗಾದ್ರೂ
Anybody have doubt? ಡೌಟ್ ಏನೋ ಇಲ್ಲ ಅನ್ಕೊಳ್ತೇನೆ. ಪ್ರಾರ್ಥನೆಗೆ ಹೋಗೋಣ. ಧನ್ಯವಾದಗಳು.